بسم الله الرحمن الرحيم الله لا إله إلا هو الحي القيوم لا تأخذه سنة ولا نوم له ما في السماوات وما في الأرض من ذا الذي يشفع عنده إلا بإذنه يعلم ما بين أيديهم وما خلفهم ولا يحيطون بشيء من علمه إلا بما شاء وسع كرسيه السماوات والأرض ولا يؤوده حفظهما وهو العلي العظيم لا إكراه في الدين قد تبين الرشد من الغي فمن يكفر بالطاغوت ويؤمن بالله فقد استمسك بالعروة الوثقى لا انفصام لها والله سميع عليم صدق الله العلي العظيم. ಪರಮದಯಾಮಯನು ಕರುಣಾನಿಧಿಯೂ ಆದ ನಮ್ಮೆಲ್ಲರನ್ನು ಸೃಷ್ಟಿಸಿರುವ, ನಮ್ಮೆಲ್ಲರನ್ನು ಪರಿಪಾಲಿಸುತ್ತಿರುವ, ನಮ್ಮೆಲ್ಲರ ಏಕೈಕ ಒಡೆಯನೂ ಅಧಿಪತಿಯೂ ಯಜಮಾನನೂ ಆದ ಅಲ್ಲಾಹನ ನಾಮದಿಂದ ಸಕಲ ಸ್ತುತಿ ಸ್ತೋತ್ರಗಳು ಆ ಪ್ರಭುವಿಗೆ ಮೀಸಲು. ಅವನ ಅನುಗ್ರಹಗಳು ಜಗತ್ತಿನಲ್ಲಿ ಒಳಿತಿನ ಸಂಸ್ಥಾಪನೆ ಮತ್ತು ಕೆಡುಕಿನ ನಿರ್ಮೂಲನಕ್ಕಾಗಿ ಆಗಮಿಸಿದ ಎಲ್ಲ ಪ್ರವಾದಿಗಳ ಮೇಲೆ, ಮಹಾಪುರುಷರ ಮೇಲೆ, ಸಜ್ಜನರ ಮೇಲೆ ಸದಾ ವರ್ಷಿಸುತ್ತಿರಲಿ. ಅಲ್ಲಾಹನು ಚಿರಂತನನು, ಸ್ವಯಂ ಜೀವಂತನು, ಅಖಿಲ ಪ್ರಪಂಚದ ನಿಯಂತ್ರಕನಾದ ಆತನ ಹೊರತು ಆರಾಧ್ಯರು ಯಾರೂ ಇಲ್ಲ. ಅವನಿಗೆ ತೂಕಡಿಕೆಯಾಗಲಿ ನಿದ್ರೆಯಾಗಲಿ ಬಾಧಿಸುವುದಿಲ್ಲ. ಆಕಾಶಗಳಲ್ಲಿ ಮತ್ತು ಭೂಮಿಯಲ್ಲಿ ಇರುವುದೆಲ್ಲವೂ ಆತನದೇ ಆಗಿದೆ. ಆತನ ಸನ್ನಿಧಿಯಲ್ಲಿ ಆತನ ಅಪ್ಪಣೆ ಇಲ್ಲದೆ ಶಿಫಾರಸು ಮಾಡುವವರು ಯಾರಿದ್ದಾರೆ? ದಾಸರ ಮುಂದಿರುವುದನ್ನು ಆತನು ಬಲ್ಲನು, ಅವರಿಂದ ಮರೆಯಾಗಿರುವುದನ್ನು ಆತನು ಬಲ್ಲನು. ಆತನು ಸ್ವತಃ ತಿಳಿಯಗೊಳಿಸುವ ಹೊರತು ಆತನ ಜ್ಞಾನ ಭಂಡಾರದಿಂದ ಯಾವ ವಿಷಯವನ್ನು ಅವರು ತಿಳಿಯಲಾರರು. ಅವನ ಅಧಿಕಾರವು ಆಕಾಶಗಳನ್ನು ಭೂಮಿಯನ್ನು ವ್ಯಾಪಿಸಿದೆ. ಅವುಗಳ ಸಂರಕ್ಷಣೆಯು ಆತನಿಗೆ ದಣಿಸುವಂತಹ ಕಾರ್ಯವಲ್ಲ. ಅವನು ಏಕೈಕ ಮಹೋನ್ನತನೂ ಸರ್ವಶ್ರೇಷ್ಠನೂ ಆಗಿರುತ್ತಾನೆ. ಧರ್ಮದ ವಿಷಯದಲ್ಲಿ ಯಾವುದೇ ಒತ್ತಾಯ ಬಲಾತ್ಕಾರಗಳು ಇಲ್ಲ. ಸನ್ಮಾರ್ಗವು ದುರ್ಮಾರ್ಗದಿಂದ ಬೇರ್ಪಡಿಸಲ್ಪಟ್ಟಿದೆ. ಇನ್ನು ಅತಿಕ್ರಮವನ್ನು ನಿರಾಕರಿಸಿ ಅಲ್ಲಾಹನಲ್ಲಿ ವಿಶ್ವಾಸವಿಟ್ಟವನು ಎಂದೆಂದಿಗೂ ಮುರಿಯದಂತಹ ಬಲವಾದ ಆಧಾರವನ್ನು ನೆಚ್ಚಿಕೊಂಡನು. ಅವನು ಆಶ್ರಯ ಪಡೆದ ಅಲ್ಲಾಹು ಸರ್ವಶ್ರುತನೂ ಸರ್ವಜ್ಞನೂ ಆಗಿರುತ್ತಾನೆ. ಜಮಾಅತ್ ಇಸ್ಲಾಮಿ ಗಂಗಾವತಿ ಶಾಖೆಯ ವತಿಯಿಂದ ಆಯೋಜಿಸಲ್ಪಟ್ಟಿರುವ ಕುರ್ಆನ್ ಪ್ರವಚನ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ವಹಿಸಿ ತಮ್ಮ ಅಮೂಲ್ಯವಾದ ವಿಚಾರಗಳನ್ನು ಈ ವೇದಿಕೆಯಲ್ಲಿ ಹಂಚಿಕೊಂಡಿರುವ ಆದರಣೀಯ ಗೌರವಾನ್ವಿತ ಇಬ್ಬರು ಸ್ವಾಮೀಜಿಗಳೇ, ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಪವಿತ್ರ ಕುರ್ಆನಿನ ಬಗ್ಗೆ, ಇಸ್ಲಾಂ ಧರ್ಮದ ಬಗ್ಗೆ ಸವಿಸ್ತಾರವಾಗಿ ಈ ವೇದಿಕೆಯಲ್ಲಿ ತಮ್ಮ ವಿಚಾರಗಳನ್ನು ಹಂಚಿಕೊಂಡಿರುವ ಈ ಕ್ಷೇತ್ರದ ಅಚ್ಚುಮೆಚ್ಚಿನ ಜನಪ್ರಿಯ ಶಾಸಕರಾಗಿರುವ ಗೌರವಾನ್ವಿತ ಇಕ್ಬಾಲ್ ಅನ್ಸಾರಿ ಸಾಹಬ್ರವರೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಜಮಾಅತ್ ಇಸ್ಲಾಮಿ ಕರ್ನಾಟಕ ಘಟಕದ ಅಧ್ಯಕ್ಷರುವಾದ ಗೌರವಾನ್ವಿತ ಮೊಹಮ್ಮದ್ ಅತಹರುಲ್ಲಾ ಶರೀಫ್ ಸಾಹಬ್ರವರೇ, ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಎಲ್ಲ ಆದರಣೀಯ ಅತಿಥಿಗಳೇ, ಈ ಕಾರ್ಯಕ್ರಮದ ಸ್ವಾಗತ ಸಮಿತಿಯ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಆದರಣೀಯ ಹಿರಿಯರೇ, ಪ್ರೀತಿಯ ಸಹೋದರ ಸಹೋದರಿಯರೇ, ಮಾಧ್ಯಮ ಮಿತ್ರರೇ, ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇರಲಿ. ಸಮಯ ಬಹಳ ತಡ ಆಗಿದೆ ಅಂತ ನಿಮಗೆಲ್ಲ ಗೊತ್ತಿದೆ. ನಮ್ಮ ಪ್ರವಚನ ಮುಗಿಯಬೇಕಾದ ಸಮಯ ಇದು. ಈ ಸಮಯದಲ್ಲಿ ನಾವು ಆರಂಭಿಸ್ತಾ ಇದ್ದೇವೆ.
ಸಂಕ್ಷಿಪ್ತವಾಗಿ ಪವಿತ್ರ ಕುರ್ಆನ್ ಪ್ರತಿಪಾದಿಸುವ ದೇವವಿಶ್ವಾಸದ ಬಗ್ಗೆ ಮತ್ತು ಈ ಕಾರ್ಯಕ್ರಮದ ಉದ್ದೇಶದ ಬಗ್ಗೆ ಕೆಲವು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ಸಹೋದರ ಸಹೋದರಿಯರೇ, ಜಮಾಯತೆ ಇಸ್ಲಾಮಿ ಎಂಬ ಈ ಸಂಘಟನೆ ಕಳೆದ 70 ವರ್ಷಗಳಿಂದ ಈ ದೇಶದಲ್ಲಿ ಕಾರ್ಯಾಚರಿಸುತ್ತಿರುವಂತಹ ಒಂದು ಸಂಘಟನೆಯಾಗಿದೆ. ಜಮಾಯತೆ ಇಸ್ಲಾಮಿ ಕಳೆದ ಹಲವಾರು ವರ್ಷಗಳಿಂದ ಕನ್ನಡ ನಾಡಿನ ಉದ್ದಗಲಕ್ಕೂ ಕನ್ನಡದಲ್ಲಿ ಪವಿತ್ರ ಕುರ್ಆನ್ ಪ್ರವಚನ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಡೆಸ್ತಾ ಬಂದಿದೆ. ಈ ಕಾರ್ಯಕ್ರಮಗಳನ್ನು ನಡೆಸುವಾಗ ಜಮಾಯತೆ ಇಸ್ಲಾಮಿಗೆ ಬಹಳ ಸ್ಪಷ್ಟವಾದ ಉದ್ದೇಶ ಇದೆ, ಬಹಳ ಪ್ರಾಮಾಣಿಕವಾದ ಕಳಕಳಿ ಇದೆ. ಅದೇನೆಂದರೆ, ನಾವು ಒಂದು ಬಹುಸಂಸ್ಕೃತಿಯ ಸಮಾಜದಲ್ಲಿ ಬದುಕುತ್ತಾ ಇದ್ದೇವೆ. ವಿವಿಧ ಧರ್ಮಗಳು, ವಿವಿಧ ವಿಶ್ವಾಸ ಆಚಾರಗಳು, ವಿವಿಧ ರೀತಿಯ ಪೂಜೆ ಪುರಸ್ಕಾರಗಳು, ವೈವಿಧ್ಯತೆ ನಮ್ಮಲ್ಲಿದೆ ಎಂದು ಮಾತ್ರ ಅಲ್ಲ, ವೈವಿಧ್ಯತೆ ನಮ್ಮ ಬಹಳ ದೊಡ್ಡ ಶಕ್ತಿಯೂ ಹೌದು. ಒಂದು ವೈವಿಧ್ಯಮಯ ಸಮಾಜದಲ್ಲಿ ನೆಮ್ಮದಿಯಿಂದ ಬದುಕಬೇಕಾದರೆ, ಪ್ರೀತಿಯಿಂದ ಬದುಕಬೇಕಾದರೆ, ವಿಶ್ವಾಸದಿಂದ ಬದುಕಬೇಕಾದರೆ ಆ ಸಮಾಜದಲ್ಲಿ ಯಾವ ವಿಚಾರಗಳ ಬಗ್ಗೆಯೂ ನಿಗೂಢತೆ ಇರಬಾರದು. ನಿಗೂಢತೆ ನಿಮ್ಮಲ್ಲಿ ಅಪನಂಬಿಕೆಗಳನ್ನು ಸೃಷ್ಟಿಸ್ತದೆ, ನಿಗೂಢತೆ ನಿಮ್ಮಲ್ಲಿ ಅಪರಿಚಿತತೆಯನ್ನು ಸೃಷ್ಟಿಸ್ತದೆ, ನಿಗೂಢತೆ ನಿಮ್ಮ ಸಂಬಂಧಗಳನ್ನು ಹಾಳು ಮಾಡುತ್ತದೆ. ಆದ್ದರಿಂದಲೇ ಒಂದು ಬಹುಸಂಸ್ಕೃತಿಯ ಸಮಾಜದಲ್ಲಿ ಎಲ್ಲ ಧರ್ಮದ, ಎಲ್ಲ ಆದರ್ಶಗಳ, ಎಲ್ಲ ಚಿಂತನೆಗಳ ಜನರು ನಮ್ಮ ಸಂದೇಶಗಳೇನು, ನಮ್ಮ ನಿಲುವುಗಳೇನು ಎಂಬುದನ್ನು ಮುಕ್ತವಾಗಿ ಸಮಾಜದೊಂದಿಗೆ ಹೇಳಿಕೊಳ್ಳುವ ಪ್ರಕ್ರಿಯೆ ಇದೆ ಅಲ್ಲ, ಇದು ಬಹಳ ದೊಡ್ಡ ದೇಶ ಪ್ರೇಮದ ಕೆಲಸ ಅಂತ ಜಮಾಯತೆ ಇಸ್ಲಾಮಿ ಬಹಳ ಪ್ರಾಮಾಣಿಕವಾಗಿ ನಂಬುತ್ತದೆ. ನಾವು ಏನು ಎಂದು ಈ ಸಮಾಜದ ಎದುರಿನಲ್ಲಿ ಸ್ಪಷ್ಟವಾಗಿ ಹೇಳೋದು. ನಮ್ಮ ಉದ್ದೇಶಗಳೇನು, ನಮ್ಮ ಸಂದೇಶಗಳೇನು, ನಮ್ಮ ಅಜೆಂಡಾಗಳೇನು, ಇವುಗಳನ್ನು ಬಹಳ ಮುಕ್ತವಾಗಿ ನೀವು ತೆರೆದಿಡುವುದಾದರೆ ಅಲ್ಲಿ ಖಂಡಿತವಾಗಿಯೂ ನಿಗೂಢತೆಗಳಿರುವುದಿಲ್ಲ. ಎಲ್ಲಿ ನಿಗೂಢತೆಗಳಿರುತ್ತವೆಯೋ ಅಲ್ಲಿ ಪ್ರಾಮಾಣಿಕವಾದ ಪ್ರೀತಿ ಖಂಡಿತ ಸಾಧ್ಯ ಇಲ್ಲ. ಆದ್ದರಿಂದಲೇ ಪವಿತ್ರ ಕುರ್ಆನ್ನಲ್ಲಿ ಒಂದು ಸೂಕ್ತ ಇದೆ, ವಲೌ ಶಾ ರಬ್ಬುಕ ಲಜಅಲನ್ನಾಸ ಉಮ್ಮತಂ ವಾಹಿದ ಅಂತ ಹೇಳಿತು ಕುರ್ಆನ್. ಬಹುಸಂಸ್ಕೃತಿ ಈ ಜಗತ್ತಿನ ನಿಯಮ ಅಂತ ಕುರ್ಆನ್ ಹೇಳುತ್ತದೆ. ಎಲ್ಲರೂ ಒಂದೇ ಧರ್ಮವನ್ನು ಸ್ವೀಕರಿಸುವ, ಎಲ್ಲರೂ ಒಂದೇ ಸಂಸ್ಕೃತಿಯನ್ನು ಸ್ವೀಕರಿಸುವ ಒಂದು ಸಿಸ್ಟಮ್ ಈ ಜಗತ್ತಿನಲ್ಲಿ ಯಾವ ಕಾಲದಲ್ಲೂ ಇರಲಿಲ್ಲ, ಇನ್ನು ಯಾವ ಕಾಲದಲ್ಲೂ ಇರುವುದೂ ಇಲ್ಲ. ವೈವಿಧ್ಯತೆ ಅದು ಈ ಜಗತ್ತಿನ ನಿಯಮವಾಗಿದೆ, ಅದು ದೇವನ ನಿಯಮವಾಗಿದೆ ಅಂತ ಕುರ್ಆನ್ ಹೇಳುತ್ತದೆ. ವಲೌ ಶಾ ರಬ್ಬುಕ ಲಜಅಲನ್ನಾಸ ಉಮ್ಮತಂ ವಾಹಿದ. ನಿಮ್ಮ ದೇವ ತೀರ್ಮಾನಿಸಿದ್ದರೆ ನಿಮ್ಮೆಲ್ಲರನ್ನೂ ಒಂದೇ ಸಮುದಾಯವನ್ನಾಗಿ ಮಾಡಲು ಅವನಿಗೆ ಸಾಧ್ಯ ಇತ್ತು ಅಂತ ಕುರ್ಆನ್ ಹೇಳು. ನಮ್ಮನ್ನೆಲ್ಲ ಹೀಗೆ ಬೇರೆ ಬೇರೆ ಮಾಡಿರುವ, ಬೇರೆ ಬೇರೆ ಧರ್ಮ, ಬೇರೆ ಬೇರೆ ಜಾತಿ, ಹೀಗೆಲ್ಲ ಮಾಡಿರುವ ಆ ದೇವನಿಗೆ ಸಾಧ್ಯ ಇತ್ತು ನಿಮ್ಮೆಲ್ಲರನ್ನೂ ಒಂದೇ ಧರ್ಮದವರನ್ನಾಗಿ, ಒಂದೇ ಜಾತಿಯವರನ್ನಾಗಿ ಮಾಡಲಿಕ್ಕೆ ಆ ದೇವನಿಗೆ ಖಂಡಿತ ಸಾಧ್ಯ ಇತ್ತು. ಆದರೆ ಅವ ಮಾಡಲಿಲ್ಲ. ಯಾಕೆಂದರೆ ವೈವಿಧ್ಯತೆ, ಬಹುಸಂಸ್ಕೃತಿ ಅದು ಈ ಜಗತ್ತಿನ ನಿಯಮವಾಗಿದೆ. ಒಂದು ಬಹುಸಂಸ್ಕೃತಿಯ ಸಮಾಜದಲ್ಲಿ ನೀವು ಪ್ರೀತಿಯಿಂದ ಬದುಕಬೇಕಾದರೆ, ನೀವು ನೆಮ್ಮದಿಯಿಂದ ಬದುಕಬೇಕಾದರೆ, ಸಮಾಜದಲ್ಲಿ ಪ್ರತಿಯೊಬ್ಬರ ಸಂದೇಶಗಳು ತೆರೆಯಲ್ಪಡಬೇಕು ಅಂತ ಜಮಾಯತೆ ಇಸ್ಲಾಮಿ ಬಯಸ್ತದೆ. ನಮ್ಮದು ಕಮ್ಯುನಿಕೇಷನ್ನ ಕಾಲ. 21ನೆಯ ಶತಮಾನ ಅಂದರೆ ಕಮ್ಯುನಿಕೇಷನ್ ಬಹಳ ವ್ಯಾಪಕವಾಗಿ ಬೆಳೆದಿರುವ, ತಿಳಿಯುವ ಮತ್ತು ತಿಳಿಸುವ ಪ್ರಕ್ರಿಯೆಗಳು ಬಹಳ ವ್ಯವಸ್ಥಿತವಾಗಿ ಬೆಳೆದಿರುವ ಒಂದು ಕಾಲದಲ್ಲಿ ನಾನು ಮತ್ತು ನೀವು ಬದುಕುತ್ತಾ ಇದ್ದೇವೆ. ಆದರೆ ಕಮ್ಯುನಿಕೇಷನ್ನ ಯುಗದಲ್ಲಿ ಕೂಡ ನಮ್ಮ ಜೊತೆ ಬದುಕುವ ವಿವಿಧ ಧರ್ಮೀಯರನ್ನು ಅರ್ಥ ಮಾಡುವಲ್ಲಿ, ಎಲ್ಲ ಜನರ ಕೈಯಲ್ಲಿರುವ ಮಾನವನನ್ನು ಪ್ರೀತಿಸುವ, ಮಾನವನನ್ನು ಗೌರವಿಸುವ, ಮಾನವರೆಲ್ಲರೂ ಒಂದು ಎಂದು ಸಾರುವ, ನಿಮ್ಮೆಲ್ಲರ ಕೈಯಲ್ಲಿರುವ ಧಾರ್ಮಿಕ ಚಿಂತನೆಗಳಿವೆಯಲ್ಲ, ಆ ಚಿಂತನೆಗಳನ್ನು ಅರ್ಥ ಮಾಡುವಲ್ಲಿ 21ನೆಯ ಕಮ್ಯುನಿಕೇಷನ್ ಯುಗದಲ್ಲೂ ನಾವು ಸೋತು ಹೋಗಿದ್ದೇವೆ ಎಂಬುದು ನಾವು ಎದುರಿಸುತ್ತಿರುವ ಬಹಳ ದೊಡ್ಡ ದುರಂತವಾಗಿದೆ. ನಮ್ಮೆಲ್ಲರ ಕೈಯಲ್ಲಿ ಖಂಡಿತವಾಗಿಯೂ ಧಾರ್ಮಿಕ ಗ್ರಂಥಗಳಿವೆ,
ನಮ್ಮೆಲ್ಲರ ಕೈಯಲ್ಲಿ ಧಾರ್ಮಿಕ ಚಿಂತನೆಗಳಿವೆ. ಎಲ್ಲ ಧಾರ್ಮಿಕ ಗ್ರಂಥಗಳು, ಎಲ್ಲ ಧಾರ್ಮಿಕ ಚಿಂತನೆಗಳು ಅದು ಒಟ್ಟು ಮಾನವ ಕುಲದ ಆಸ್ತಿಯಾಗಿದೆ ಅಂತ ನಮಗೆ ಗೊತ್ತಿರಬೇಕು. ಅದು ಯಾವುದೋ ಒಂದು ಧರ್ಮದವರ ಆಸ್ತಿಯಲ್ಲ. ಕುರ್ಆನ್ನ ಬಗ್ಗೆ ಹೇಳಲಾಗಿದೆ, ಇದು ಮುಸ್ಲಿಮರ ಸೊತ್ತಲ್ಲ. ಹುದಲ್ಲಿನ್ನಾಸ್, ಈ ಗ್ರಂಥ ಎಲ್ಲ ಮನುಷ್ಯರಿಗೆ ಮಾರ್ಗದರ್ಶನವನ್ನು ಮಾಡುವ ಗ್ರಂಥವಾಗಿದೆ ಎಂದು ಈ ಗ್ರಂಥದ ಬಗ್ಗೆ ಪ್ರತಿಪಾದಿಸ್ತದೆ. ಆದ್ದರಿಂದ ಧರ್ಮಗಳು, ಧಾರ್ಮಿಕ ಗ್ರಂಥಗಳು, ಧಾರ್ಮಿಕ ಮಹಾಪುರುಷರು ಅವರು ಯಾವುದೋ ಒಂದು ಸಮಾಜದ, ಒಂದು ಧರ್ಮದ ಅಸೆಟ್ ಖಂಡಿತ ಅಲ್ಲ. ಅವರೊಟ್ಟು ಮಾನವ ಕುಲದ ಆಸ್ತಿ. ಅವರಲ್ಲಿರುವ ಚಿಂತನೆಗಳು ಒಟ್ಟು ಮಾನವ ಕುಲದ ಸಂಪತ್ತು. ಅದಕ್ಕಾಗಿ ಇಂತಹ ಪ್ರವಚನ ಕಾರ್ಯಕ್ರಮಗಳನ್ನು, ಈ ಸಂದೇಶವನ್ನು ತಿಳಿಸುವ, ಮನುಷ್ಯರನ್ನು ಪ್ರೀತಿಸುವ, ಮನುಷ್ಯನನ್ನು ಗೌರವಿಸುವ, ಮನುಷ್ಯರೆಲ್ಲರೂ ಒಂದು ಎಂದು ಸಾರುವ ಧಾರ್ಮಿಕ ಗ್ರಂಥಗಳ ಚಿಂತನೆಗಳನ್ನು ಸಮಾಜಕ್ಕೆ ಪರಿಚಯ ಪಡಿಸಬೇಕು ಎಂಬ ಉದಾತ್ತವಾದ ಉದ್ದೇಶದೊಂದಿಗೆ ಜಮಾಅತೆ ಇಸ್ಲಾಮಿ ಈ ಕಾರ್ಯಕ್ರಮವನ್ನು ಈ ನಾಡಿನಾದ್ಯಂತ ನಡೆಸ್ತಾ ಇದೆ. ಮೂರನೆಯದಾಗಿ ನಾನು ಹೇಳ್ತಾ ಇದ್ದೇನೆ, ಮನುಷ್ಯ ಬದುಕುವುದು ನಂಬಿಕೆಗಳ ಮೂಲಕ ಅಂತ ನಮಗೆ ಗೊತ್ತಿದೆ. ಮನುಷ್ಯ ನಂಬಿಕೆ ಇಲ್ಲದೆ ಮನುಷ್ಯನಿಗೆ ಬದುಕಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಆದರೆ ನಾನು ಮತ್ತು ನೀವು ಬದುಕುತ್ತಿರುವ ಸಮಾಜ ನಂಬಿಕೆ ಇಲ್ಲದ, ವಿಶ್ವಾಸ ಇಲ್ಲದ ಸಮಾಜ. ನೋಡಿ, ಅಪ್ಪನನ್ನೇ ಮಕ್ಕಳು ನಂಬುತ್ತಾ ಇಲ್ಲ. ಎಷ್ಟು ಭಯಾನಕ ಸಮಾಜ ನಮ್ಮದು. ಅಪ್ಪನನ್ನು ನಂಬದ ಮಕ್ಕಳು, ಮಕ್ಕಳ ಮೇಲೆ ವಿಶ್ವಾಸ ಇಲ್ಲದ ಅಪ್ಪ, ಪತಿಯ ಮೇಲೆ ನಂಬಿಕೆ ಇಲ್ಲದ ಪತ್ನಿ, ಪತ್ನಿಯ ಮೇಲೆ ವಿಶ್ವಾಸ ಇಲ್ಲದ ಪತಿ, ಹಿಂದೂಗಳನ್ನು ನಂಬದ ಮುಸ್ಲಿಮರು, ಮುಸ್ಲಿಮರ ಮೇಲೆ ನಂಬಿಕೆಯೇ ಇಲ್ಲದ ಹಿಂದೂಗಳು, ಹೀಗೆ ಯಾರನ್ನೂ ನಂಬದ ಸಮಾಜ ಇದೆಯಲ್ಲ, ಅದು ಬಹಳ ಮಾರಕವಾದ ಸಮಾಜ. ಯಾರನ್ನೂ ನಂಬದ ಸಮಾಜದಲ್ಲಿ ಮನುಷ್ಯ ಬದುಕುವುದು ಬಹಳ ಕಷ್ಟ. ನಮ್ಮ ಪರಿಸ್ಥಿತಿ ಹಾಗೆ ನೋಡಿ, ನಮ್ಮಲ್ಲಿ ಎಲ್ಲವೂ ಇದೆ. ನಮ್ಮ ಪೂರ್ವಿಕರು ಕನಸು ಕಾಣಲು ಸಾಧ್ಯ ಇಲ್ಲದೆ ಇರದಿದ್ದ ಎಲ್ಲ ಜೀವನ ಸಾಧನಾನುಕೂಲತೆಗಳು ನಮ್ಮ ಕೈಯಲ್ಲಿದೆ. ಆದರೆ ಎಲ್ಲವೂ ಇದ್ದುಕೊಂಡು ಯಾವುದೂ ಇಲ್ಲದವರ ರೀತಿಯಲ್ಲಿ ನಾವೆಲ್ಲ ಬದುಕುತ್ತಾ ಇದ್ದೇವೆ. ನಮ್ಮ ಹಿರಿಯರ ಕೈಯಲ್ಲಿ ಈ ಸವಲತ್ತುಗಳಿರಲಿಲ್ಲ. ಅವರಿಗೆ ಫೇಸ್ಬುಕ್ ಇರಲಿಲ್ಲ, ಅವರಲ್ಲಿ ಇಂಟರ್ನೆಟ್ಗಳಿರಲಿಲ್ಲ, ಅವರಲ್ಲಿ ಟಿ ವಿಗಳಿರಲಿಲ್ಲ, ಅವರಲ್ಲಿ ಮೊಬೈಲ್ ಫೋನ್ಸ್ಗಳಿರಲಿಲ್ಲ. ಇದು ಯಾವುದೂ ಇಲ್ಲದೆ ಬಹಳ ನೆಮ್ಮದಿಯಿಂದ ಅವರು ಬದುಕಿದ್ದಾರೆ. ಬಹಳ ಪ್ರೀತಿಯಿಂದ ಬದುಕಿ ಈ ಜಗತ್ತನ್ನು ಅವರು ಬಿಟ್ಟು ಹೋಗಿದ್ದಾರೆ. ಆದರೆ ನಾವು ಎಲ್ಲವೂ ಇದೆ, ಎಲ್ಲವೂ ಇದ್ದುಕೊಂಡು ಯಾವುದೂ ಇಲ್ಲದವರ ರೀತಿಯಲ್ಲಿ ಅಸಹನೆಯ, ಅಭದ್ರತೆಯ ಬದುಕನ್ನು ನಾವು ಸಾಗಿಸ್ತಾ ಇದ್ದೇವೆ. ಇಂತಹ ಒಂದು ಸಾಮಾಜಿಕ ವ್ಯವಸ್ಥೆಯ ಮಧ್ಯೆ ವಿಶ್ವಾಸವನ್ನು ಮೂಡಿಸುವ, ಸೌಹಾರ್ದತೆಯನ್ನು ಬೆಳೆಸುವ, ಪರಸ್ಪರ ಹೃದಯಗಳನ್ನು ಜೋಡಿಸುವ ಉದ್ದೇಶದೊಂದಿಗೆ ಜಮಾಅತೆ ಇಸ್ಲಾಮಿ ಈ ಪ್ರವಚನ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದೆ. ನಾಲ್ಕನೆಯದಾಗಿ, ನಾವೆಲ್ಲ ಬದುಕಿದ್ದು ಮೌಲ್ಯಗಳ ಕಾರಣಕ್ಕೆ. ಇವತ್ತು ಮೌಲ್ಯ ಅಂತ ಹೇಳುವಾಗ ಒಂದು ದೊಡ್ಡ ಜೋಕ್ ಅದು. ವಿದ್ಯಾರ್ಥಿಗಳಿಗೆ ರಾಮಾಯಣವನ್ನು ಸಂಪೂರ್ಣವಾಗಿ ಹೇಳಿಕೊಡಲಾಯಿತು. ಸಂಪೂರ್ಣವಾಗಿ ರಾಮಾಯಣದ ವಿವಿಧ ಹಂತಗಳನ್ನು ವಿವರಿಸಲಾಯಿತು. ಎಲ್ಲ ವಿದ್ಯಾರ್ಥಿಗಳೊಂದಿಗೆ ರಾಮಾಯಣ ಮುಗಿದ ಮೇಲೆ ಅಧ್ಯಾಪಕರು ಪ್ರಶ್ನೆ ಕೇಳಿದರಂತೆ, ನೀವು ಯಾರನ್ನು ಇಷ್ಟಪಡ್ತೀರಿ ಅಂತ. ಎಲ್ಲ ವಿದ್ಯಾರ್ಥಿಗಳು ಹೇಳಿದ್ದರು, ನಾವು ರಾಮನನ್ನು ಇಷ್ಟಪಡ್ತೇವೆ. ಒಬ್ಬ ವಿದ್ಯಾರ್ಥಿ ಹೇಳಿದಂತೆ, ನಾನು ರಾವಣನನ್ನು ಇಷ್ಟಪಡ್ತೇನೆ ಅಂತ ಹೇಳಿದಂತೆ. ಆ ಟೀಚರಿಗೆ ಬಹಳ ಅದ್ಭುತ. ಟೀಚರ್ ಕೇಳಿದ್ರೆ, ಅಲ್ಲ ಮಗನೇ, ನೀನು ಯಾಕೆ ರಾವಣನನ್ನು ಇಷ್ಟಪಡ್ತೀಯ? ಆ ಹುಡುಗ ಹೇಳಿದಂತೆ, ಮೇಡಮ್, ರಾವಣನಿಗೆ 10 ತಲೆ ಇದೆ ಅಂತ ನೀವು ಹೇಳಿದ್ದೀರಲ್ಲ, ನನ್ನ ಅಪ್ಪ ಒಬ್ಬ ತಲೆ ಕೂದಲು ತೆಗೆಯುವ ಕೆಲಸ ಮಾಡ್ತಾ ಇದ್ದಾನೆ. ನನ್ನ ಅಪ್ಪನ ಕೆಲಸ ಹೇರ್ ಕಟ್ಟಿಂಗ್. ಆದ್ದರಿಂದ ನಾನು ಆಲೋಚಿಸ್ತೇನೆ, ಸಮಾಜದಲ್ಲಿ ಎಲ್ಲರೂ ರಾವಣನಂತ 10 ತಲೆಯವರಿದ್ದರೆ ನನ್ನ ಅಪ್ಪನ ಬಿಸ್ನೆಸ್ ಬಹಳ ಚೆನ್ನಾಗಿ ನಡೆಯಬಹುದು. ಆದ್ದರಿಂದ ನಾನು ರಾವಣನ ಇಷ್ಟಪಡ್ತೇನೆ ಅಂತ ಹೇಳಿದನು. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆಂದರೆ, ಯಾವ ಮೌಲ್ಯಗಳು ಇಲ್ಲದ, ಎಲ್ಲವನ್ನು ಲಾಭ ಮತ್ತು ನಷ್ಟದ ರೀತಿಯಲ್ಲಿ ಮಾತ್ರ ಆಲೋಚಿಸುವ, ಮನುಷ್ಯ ಸಂಬಂಧಗಳು ಕೂಡ ವ್ಯಾಪಾರ ಆಗುವುದೆಂದರೇನು, ಎಲ್ಲವನ್ನು ಲಾಭ ಮತ್ತು ನಷ್ಟದ ರೀತಿಯಲ್ಲಿ ಮಾತ್ರ ಆಲೋಚಿಸುವ ಅತ್ಯಂತ ಭಯಾನಕವಾದ ಒಂದು ಸಾಮಾಜಿಕ ವ್ಯವಸ್ಥೆಯ ಮಧ್ಯೆ ಖಂಡಿತವಾಗಿಯೂ ಸಮಾಜಕ್ಕೆ ಮೌಲ್ಯಗಳನ್ನು ವರ್ಗಾಯಿಸಬೇಕಾದ ಅಗತ್ಯ ಇದೆ. ನಿಮ್ಮ ತಂದೆ ಮತ್ತು ತಾಯಿಯನ್ನು ಗೌರವಿಸಬೇಕು ಅಂತ ನಿಮಗೆ ಕಲಿಸಿಕೊಟ್ಟವರು ಯಾರು? ಅದು ಯಾವುದೋ ಒಬ್ಬ ವಿಜ್ಞಾನಿ ಸಂಶೋಧನೆ ಮಾಡಿ ಕಂಡುಕೊಂಡ ಸತ್ಯ ಅಲ್ಲ. ನಿಮ್ಮ ವೃದ್ಧರಾದ ತಂದೆ ಮತ್ತು ತಾಯಿಯನ್ನು ಗೌರವಿಸಬೇಕು ಎಂದು ಈ ಜಗತ್ತಿಗೆ ಕಲಿಸಿಕೊಟ್ಟದ್ದು ಧರ್ಮಗಳು, ಧಾರ್ಮಿಕ ಗ್ರಂಥಗಳು, ಧಾರ್ಮಿಕ ಮಹಾಪುರುಷರುಗಳು ಆಗಿದ್ದಾರೆ. ಅದು ಯಾವುದೋ ವಿಜ್ಞಾನಿಯ ಸಂಶೋಧನೆಗಳಲ್ಲ ಸಹೋದರರೇ. ನಿಮ್ಮ ಪತ್ನಿ ಮಕ್ಕಳನ್ನು ಪ್ರೀತಿಸಬೇಕು ಅಂತ ಸಮಾಜಕ್ಕೆ ಕಲಿಸಿಕೊಟ್ಟವರು ಯಾರು? ಯಾವುದೋ ವಿಜ್ಞಾನಿ ಸಂಶೋಧನೆ ಮಾಡಿ ಕಂಡು ಹಿಡಿದು
ಜಗತ್ತಿಗೆ ಆ ಪಾಠ ಹೇಳಿಕೊಟ್ಟದ್ದಲ್ಲ. ಬದಲಾಗಿ ಪತ್ನಿ ಮಕ್ಕಳನ್ನು ಪ್ರೀತಿಸಬೇಕು ಎಂದು ಈ ಜಗತ್ತಿಗೆ ಧರ್ಮಗಳು, ಧಾರ್ಮಿಕ ಮಹಾಪುರುಷರುಗಳು, ಧಾರ್ಮಿಕ ಗ್ರಂಥಗಳು ಪಾಠ ಕಲಿಸಿಕೊಟ್ಟಿವೆ. ನಿಮ್ಮ ನೆರೆಮನೆಯವನೊಂದಿಗೆ ನಿಮಗೆ ಸಂಬಂಧ ಇದೆ. ಸಮಾಜದಲ್ಲಿ ಬದುಕುವಾಗ ನಿಮ್ಮ ಸಹಜೀವಿಗಳೊಂದಿಗೆ, ಒಂದು ದೇಶದಲ್ಲಿ ಎಲ್ಲ ಧರ್ಮೀಯರೊಂದಿಗೆ, ಎಲ್ಲ ಪ್ರಜೆಗಳೊಂದಿಗೆ ನಿಮಗೆ ಸಂಬಂಧಗಳಿವೆ ಎಂದು ಈ ಜಗತ್ತಿಗೆ ಪಾಠ ಕಲಿಸಿಕೊಟ್ಟಿರುವುದು ವಿಜ್ಞಾನೀಯ ಸಂಶೋಧನೆಗಳು ಅಲ್ಲ. ಬದಲಾಗಿ ಅದೆಲ್ಲವೂ ಧರ್ಮಗಳು, ಧಾರ್ಮಿಕ ಮಹಾಪುರುಷರುಗಳು ಈ ಜಗತ್ತಿಗೆ ಕಲಿಸಿಕೊಟ್ಟ ಮೌಲ್ಯಗಳಾಗಿವೆ. ಆ ಮೌಲ್ಯಗಳನ್ನು ಸಮಾಜಕ್ಕೆ, ಮನಸ್ಸುಗಳಿಗೆ, ಹೃದಯಗಳಿಗೆ ವರ್ಗಾಯಿಸಬೇಕಾದ ಅಗತ್ಯ ಇದೆ ಎಂದು ಜಮಾಯತ್ತೆ ಇಸ್ಲಾಮಿ ಪ್ರಾಮಾಣಿಕವಾಗಿ ನಂಬುತ್ತದೆ. ಆದ್ದರಿಂದಲೇ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದೆ. ಕೊನೆಯದಾಗಿ, ನಮಗೆ ಗೊತ್ತಿದೆ ನಮ್ಮ ಯುವ ಜನತೆ ನಮ್ಮ ಆಸ್ತಿ ಅಂತ ಗೊತ್ತಿದೆ. ಯುವಕರಂದ್ರೆ ನಮ್ಮ ಅಸೆಟ್. ಆದರೆ ಇವತ್ತು ಯುವಕರು ಒಂದು ರೀತಿಯ ನಿರ್ವೀರ್ಯ, ನಿಷ್ಕ್ರಿಯ ಅವಸ್ಥೆಯಲ್ಲಿದ್ದಾರೆ. ಗಂಭೀರವಾದ ಓದು, ಗಂಭೀರವಾದ ಚಿಂತನೆ, ಗಂಭೀರವಾದ ಅಧ್ಯಯನ ಇದು ಯಾವುದೂ ಇವತ್ತಿನ ಯುವಕರಲ್ಲಿ ಕಂಡು ಬರ್ತಾ ಇಲ್ಲ. ಅವರಿರುವುದು ವಾಟ್ಸಪ್ಪಿನ ಜಗತ್ತಿನಲ್ಲಿ. ತಂದೆ ಮತ್ತು ತಾಯಿಯ ಜೊತೆ ಮಾತಾಡಲಿಕ್ಕೆ ಪುರುಸತ್ತಿಲ್ಲ ನೋಡಿ ನಿಮ್ಮ ಮಕ್ಕಳಿಗೆ. ಇವತ್ತು ಮಕ್ಕಳ ಅಪ್ಪ ಮತ್ತು ಅಮ್ಮನ ಜೊತೆ ಸಬ್ಜೆಕ್ಟೇ ಇಲ್ಲ ಮಾತಾಡಲಿಕ್ಕೆ. ಅವರು ವಿಹರಿಸುತ್ತಿರುವುದು ವಾಟ್ಸಪ್ಪಿನ ಜಗತ್ತಿನಲ್ಲಿ, ಅವರು ಮನರಂಜನೆಯ ಜಗತ್ತಿನಲ್ಲಿದ್ದಾರೆ. ಗಂಭೀರವಾದ ಚಿಂತನೆ, ಗಂಭೀರವಾದ ಅಧ್ಯಯನ, ಗಂಭೀರವಾದ ಚರ್ಚೆಗಳು ಇದು ಯಾವುದೂ ನಮ್ಮ ಯುವಕರಲ್ಲಿ ಇವತ್ತು ಇಲ್ಲ. ಆದ್ದರಿಂದಲೇ ಕುರ್ಆನ್ ಪ್ರವಚನ ಕಾರ್ಯಕ್ರಮಗಳ ಮೂಲಕ ಯುವ ಜನತೆಯಲ್ಲಿ, ಯುವ ತಲೆಮಾರಿನಲ್ಲಿ ಗಂಭೀರವಾದ ಚರ್ಚೆ, ಗಂಭೀರವಾದ ಅಧ್ಯಯನ, ಗಂಭೀರವಾದ ಸಂವಾದಗಳ ಒಂದು ಶೈಲಿ ಬೆಳೆದು ಬರಬೇಕು ಅಂತ ಜಮಾಯತ್ತೆ ಇಸ್ಲಾಮಿ ಖಂಡಿತವಾಗಿಯೂ ಬಯಸ್ತದೆ. ಸಹೋದರ ಸಹೋದರಿಯರೇ, ಇಂತಹ 10 ಹಲವು ಸ್ಪಷ್ಟವಾದ ಉದ್ದೇಶಗಳೊಂದಿಗೆ, ಬಹಳ ಪ್ರಾಮಾಣಿಕವಾದ ಕಳಕಳಿಯೊಂದಿಗೆ ಒಂದು ಆರೋಗ್ಯಪೂರ್ಣ ಸಮಾಜವನ್ನು ನಿರ್ಮಿಸುವ, ಬಹುಸಂಸ್ಕೃತಿಯ ಒಂದು ಸಮಾಜದಲ್ಲಿ ಈ ಬಹುಸಂಸ್ಕೃತಿಯ ಸೌಂದರ್ಯವನ್ನು ಉಳಿಸುವ, ಬೆಳೆಸುವ ಅಜೆಂಡಾದೊಂದಿಗೆ ಜಮಾಯತ್ತೆ ಇಸ್ಲಾಮಿ ಈ ಕಾರ್ಯಕ್ರಮವನ್ನು ಈ ನಾಡಿನಾದ್ಯಂತ ನಡೆಸ್ತಾ ಇದೆ. ಹಲವು ವಿಷಯಗಳ ಮೇಲೆ, ದೇವ ವಿಶ್ವಾಸದ ಬಗ್ಗೆ, ಪವಿತ್ರ ಕುರ್ಆನ್ ಪ್ರತಿಪಾದಿಸುವ ಮಾನವ ಹಕ್ಕುಗಳ ಬಗ್ಗೆ, ಕೆಡುಕು ಮುಕ್ತ ಸಮಾಜದ ಬಗ್ಗೆ, ಸಂತೃಪ್ತ ಕುಟುಂಬದ ಬಗ್ಗೆ, ನ್ಯಾಯದ ವ್ಯವಸ್ಥೆಯ ಬಗ್ಗೆ, ಹೀಗೆ 10 ಹಲವಾರು ವಿಷಯಗಳ ಬಗ್ಗೆ ಈ ನಾಡಿನಾದ್ಯಂತ ಕಳೆದ 10-20 ವರ್ಷಗಳಿಂದ ಈ ಪ್ರವಚನ ಕಾರ್ಯಕ್ರಮಗಳು ನಡೆಯುತ್ತಾ ಇದೆ. ಇಲ್ಲಿ ನಾವು ಚರ್ಚೆಗೆ ಎತ್ತಿಕೊಂಡಿರುವ ವಿಷಯ ದೇವ ವಿಶ್ವಾಸ ಎಂಬುದಾಗಿದೆ. ನಾವೆಲ್ಲ ದೇವರನ್ನು ನಂಬುತ್ತೇವೆ. ಕೆಲವೊಮ್ಮೆ ದೇವರನ್ನು ನಾನು ನಂಬುವುದಿಲ್ಲ ಅಂತ ನಾವು ಎಷ್ಟು ಹೇಳಿದರೂ ಮನಸ್ಸಿನ ಅಂತರಾಳದಲ್ಲಿ ನಮಗೆಲ್ಲೊಂದು ದೇವ ವಿಶ್ವಾಸ ಇದ್ದೇ ಇರ್ತದೆ. ಒಬ್ಬರು ಭಾಷಣ ಮಾಡಿದ್ದರಂತೆ 2 ಗಂಟೆಗಳ ಕಾಲ, ದೇವರೇ ಇಲ್ಲ ಅಂತ. ದೇವರೇ ಇಲ್ಲ ಅಂತ 2 ಗಂಟೆಗಳ ಕಾಲ ಒಬ್ಬರು ಭಾಷಣ ಮಾಡ್ತಾರೆ. ಬಹಳ ಸಮರ್ಥವಾಗಿ, ಬಹಳ ಗಂಭೀರವಾಗಿ, ಬಹಳ ಅರ್ಥಪೂರ್ಣವಾಗಿ 2 ಗಂಟೆಗಳವರೆಗೆ ಭಾಷಣ ಮಾಡಿದ್ದರು. ಭಾಷಣ ಮಾಡಿ ಕುಳಿತುಕೊಂಡಾಗ ಸಭಿಕರಲ್ಲಿ ಒಬ್ಬರು ಎದ್ದು ನಿಂತು ಪ್ರಶ್ನಿಸ್ತಾರಂತ, ಅಲ್ಲ ಮಹಾಶಯರೇ, ಇಷ್ಟು ಅದ್ಭುತವಾಗಿ, ಇಷ್ಟು ಮನೋಹರವಾಗಿ, ಇಷ್ಟು ಅರ್ಥಪೂರ್ಣವಾಗಿ ನೀವು 2 ಗಂಟೆಗಳ ಕಾಲ ನಿರರ್ಗಳ ಭಾಷಣ ಮಾಡಿದ್ದೀರಲ್ಲ, ನಿಮಗೆ ಆ ಸಾಮರ್ಥ್ಯ ಎಲ್ಲಿಂದ ಬಂದಿದೆ ಅಂತ. ಅದಕ್ಕೆ ಅವ ಹೇಳಿದ್ರೆ ಅಂತ, ಅದವ ಕೊಟ್ಟದ್ದು ಅಂತ, ಅದವ ಕೊಟ್ಟದ್ದು ಅಂತ. ಅಂದರೆ ನೀವೆಷ್ಟು ದೇವರು ಧರ್ಮ ಬೇಡ ಅಂತ ಹೇಳಿದ್ರು, ನಾನೆಷ್ಟು ದೇವರನ್ನು ನಂಬುವುದಿಲ್ಲ ಅಂತ ಹೇಳಿದ್ರು. ಕೇರಳದಲ್ಲಿ ಒಬ್ಬರು ಮುಖ್ಯಮಂತ್ರಿ ಇದ್ದರು, ಕೆ ನಾಯನಾರ್ ಅಂತ, ಬಹಳ ಒಳ್ಳೆಯ ರಾಜಕಾರಣಿ, ಶುದ್ಧ ಕಮ್ಯುನಿಸ್ಟ್ ವ್ಯಕ್ತಿ, ದೇವರನ್ನು ನಂಬುವುದೇ ಇಲ್ಲ ಅಂತ ಕೊನೆಯ ತನಕ ಹೇಳಿದ ಒಬ್ಬ ಮನುಷ್ಯ, ಬಹಳ ಒಳ್ಳೆಯ ರಾಜಕಾರಣಿ. ಅವರೊಂದು ವೇದಿಕೆಯಲ್ಲಿ ಭಾಷಣ ಮಾಡ್ತಾ ಹೇಳಿದ್ರು, ನಾನು ದೇವರನ್ನು ನಂಬುವುದೇ ಇಲ್ಲ, ದೇವರ ಆಣೆಗೂ ನಾನು ದೇವರನ್ನು ನಂಬುವುದಿಲ್ಲ ಅಂತ. ಇದು ನಾನು ಕತೆ ಹೇಳುತ್ತಿರುವುದಲ್ಲ, ನಿಜವಾಗಿ ನಮ್ಮೆಲ್ಲರ ಮನಸ್ಸಿನ ಅಂತರಾಳದಲ್ಲಿ ಯಾವುದೋ ಒಂದು ಶಕ್ತಿಯ ಬಗ್ಗೆ, ಯಾವುದೋ ಒಂದು ದೈವಿಕ ಕಲ್ಪನೆ ನಮ್ಮೆಲ್ಲರ ಮನಸ್ಸಿನ ಅಂತರಾಳದಲ್ಲಿ ಖಂಡಿತವಾಗಿಯೂ ಇದೆ. ಆದರೆ ದೇವ ವಿಶ್ವಾಸದ ಬಗ್ಗೆ ನಮ್ಮಲ್ಲಿ ಗೊಂದಲಗಳಿವೆ. ದೇವ ವಿಶ್ವಾಸದಲ್ಲಿ ನಮ್ಮಲ್ಲಿ ಸ್ಪಷ್ಟವಾದ ನಿಲುವುಗಳಿಲ್ಲ. ದೇವ ವಿಶ್ವಾಸದ ಬಗ್ಗೆ ಸ್ಪಷ್ಟವಾದ ತೀರ್ಮಾನಗಳಿಲ್ಲ ನಮ್ಮಲ್ಲಿ. ಯಾವುದೋ ವಿರೋಧಾಭಾಸದ, ಯಾವುದೋ ದ್ವಂದ್ವದ 10 ಹಲವು ನಂಬಿಕೆಗಳನ್ನು ನಾವು ಹೊತ್ತು ನಡೆಯುತ್ತಾ ಇದ್ದೇವೆ. ಪವಿತ್ರ ಕುರ್ಆನ್ನಲ್ಲಿ ದೇವ ವಿಶ್ವಾಸದ ಬಗ್ಗೆ ಬಹಳ ಸರಳವಾದ, ಬಹಳ ನೇರವಾದ, ಬಹಳ ನಿಖರವಾದಂತಹ ಶಿಕ್ಷಣ ಇದೆ. ಕುರ್ಆನ್ನ 112ನೇ ಅಧ್ಯಾಯದಲ್ಲಿ ಕುಲ್ ಹುವಲ್ಲಾಹು ಅಹದ್, ಅಲ್ಲಾಹು ಸಮದ್, ಲಂ ಯಲಿದ್ ವಲಂ ಯೂಲದ್ ವಲಂ ಯಕುಲ್ ಲಹು ಕುಫುವನ್ ಅಹದ್.
ನಿಮ್ಮ ದೇವ ಯಾರು ಅಂತ ಕುರ್ಆನ್ ಪರಿಚಯ ಮಾಡುತ್ತದೆ. ಕುರ್ಆನ್ ಹೇಳಿತು, ಒಬ್ಬ ಮನುಷ್ಯನ ಅತ್ಯಂತ ಮೂಲಭೂತವಾದ ಹೊಣೆಗಾರಿಕೆ ನೀನು ನಿನ್ನ ದೇವ ಯಾರು ಅಂತ ಗುರುತಿಸಬೇಕು. ನನ್ನನ್ನು ಸೃಷ್ಟಿಸಿದ ಒಬ್ಬ ದೇವನಿಲ್ಲವೇ? ನನ್ನನ್ನು ಸೃಷ್ಟಿಸಿದ ಒಬ್ಬ ದೇವನಿಲ್ಲವೇ? ಜಗತ್ತಿನಲ್ಲಿ ಎರಡು ವರ್ಗ ಇದೆ, ವಿಶ್ವಾಸಿಗಳು ಮತ್ತು ಅವಿಶ್ವಾಸಿಗಳೆಂಬ ಎರಡು ವರ್ಗ. ವಿಶ್ವಾಸಿಗಳಂದರೆ ಯಾರು? ವಿಶ್ವಾಸಿಗಳು ಅಂತ ಹೇಳಿದರೆ ಪಂಚೇಂದ್ರಿಯಗಳಿಗೆ ನಿಲುಕದ ವಿಚಾರಗಳ ಮೇಲೆ ಯಾರು ನಂಬಿಕೆ ಇಡುತ್ತಾರೋ ಅವರಿಗೆ ವಿಶ್ವಾಸಿಗಳು ಅಂತ ಹೇಳೋದು. ನನ್ನ ಎದುರಿನಲ್ಲಿ ನೀವೆಲ್ಲ ಸೇರಿದ್ದೀರಿ ಅಂತ ನನಗೆ ವಿಶ್ವಾಸ ಇದೆ ಎಂದು ನಾನು ಹೇಳುವುದಾದರೆ ಅದು ವ್ಯಾಕರಣದ ದೃಷ್ಟಿಯಲ್ಲಿ ತಪ್ಪದು, ಹಾಗೆ ಹೇಳುವುದಂತ ಇಲ್ಲ. ನನ್ನ ಎದುರಿನಲ್ಲಿ ನೀವೆಲ್ಲ ಕೂತ್ಕೊಂಡಿದ್ದೀರಿ ಅಂತ ನನಗೆ ವಿಶ್ವಾಸ ಇದೆ ಎಂದು ನಾನು ಹೇಳುವುದಕ್ಕೆ ಯಾವ ಅರ್ಥವೂ ಇಲ್ಲ. ನನಗೆ ನನ್ನ ಕಣ್ಣಿಗೆ ಕಾಣದ ಇದರ ಆಚೆ, ನನ್ನ ಕಣ್ಣಿಗೆ ಕಾಣದ ಇದರ ಆಚೆ ಅಲ್ಲಿ ಜನರಿದ್ದಾರೆ, ಅವರೇನೇನೋ ಕೆಲಸ ಮಾಡುತ್ತಾ ಇದ್ದಾರೆ, ಅವರು ಯಾವುದೋ ಚಟುವಟಿಕೆಗಳಲ್ಲಿ ತಲ್ಲೀನರಾಗಿದ್ದಾರೆ ಎಂದು ನನಗೆ ವಿಶ್ವಾಸ ಇದೆ ಎಂದು ನಾನು ಹೇಳ್ಬೋದು. ಯಾಕೆಂದರೆ ನನ್ನ ಕಣ್ಣಿಗೆ ಇಷ್ಟು ಮಾತ್ರ ಕಾಣುವುದು, ಇದರ ಆಚೆ ನನ್ನ ಕಣ್ಣಿಗೆ ಕಾಣುವುದಿಲ್ಲಲ್ಲ. ನಿಮ್ಮ ಪಂಚೇಂದ್ರಿಯಗಳಿಗೆ ನಿಲುಕದ ಕೆಲವು ವಿಚಾರಗಳು ಖಂಡಿತ ಇದೆ. ಡಾಕ್ಟರ್ ಆಪರೇಷನ್ ಮಾಡಿ ಹೇಳಿದ್ದರಂತೆ, ನಾನು ಇವನ ಅಂಗಾಂಗಗಳನ್ನೆಲ್ಲ ಆಪರೇಷನ್ ಮಾಡಿದೆ, ಆದರೆ ಎಲ್ಲೂ ನನಗೆ ಇವನ ಜೀವ ಕಾಣಲೇ ಇಲ್ಲ. ಎಲ್ಲ ಅಂಗಾಂಗಗಳನ್ನು ನಾನು ಮುರಿದೆ, ಆಪರೇಷನ್ ಮಾಡಿದ ಆಪರೇಷನ್ ಥಿಯೇಟರ್ನಲ್ಲಿ, ಆದರೆ ಎಲ್ಲೂ ಇವನ ಜೀವ ನನಗೆ ಕಾಣಲೇ ಇಲ್ಲ. ಎಲ್ಲೂ ಇವನ ಆತ್ಮಾಭಿಮಾನ ಅಂತ ಒಂದಿದೆಯಲ್ಲ, ಅದು ಎಲ್ಲೂ ಕಾಣಲಿಕ್ಕೆ ನನಗೆ ಸಿಗಲಿಲ್ಲ. ಒಬ್ಬ ಡಾಕ್ಟರ್ ಹೇಳಿದ, ಅದೆಲ್ಲೂ ಕಾಣಲೇ ಇಲ್ಲ ನನ್ನ ಆತ್ಮಾಭಿಮಾನ. ಅಂದರೆ ನಿಮ್ಮ ಪಂಚೇಂದ್ರಿಯಗಳಿಗೆ ನಿಲುಕದ ಧಾರಾಳ ವಿಚಾರಗಳಿವೆ, ನೀವದನ್ನು ನಂಬಲೇಬೇಕಾಗ್ತದೆ. ಹೀಗೆ ದೇವವಿಶ್ವಾಸ ಎಂಬುದು ಮನುಷ್ಯನ ಪಂಚೇಂದ್ರಿಯಗಳಿಗೆ ನಿಲುಕದ ಒಂದು ಶಕ್ತಿಯ ಮೇಲೆ ಮನುಷ್ಯನಿಗಿರುವಂತಹ ವಿಶ್ವಾಸವಾಗಿದೆ. ಅಲ್ಲ, ಪಂಚೇಂದ್ರಿಯಗಳಿಗೆ ನಿಲುಕುವ ವಿಚಾರಗಳ ಬಗ್ಗೆ ಮಾತ್ರ ನಾವು ವಿಶ್ವಾಸ ಇಡುತ್ತೇವೆ ಎಂದು ಹೇಳುವವರಿಗೆ ಕುರ್ಆನ್ನ ಭಾಷೆಯಲ್ಲಿ ಅವಿಶ್ವಾಸಿಗಳು ಅಂತ ಹೇಳಲಾಯಿತು. ನಮ್ಮ ಪಂಚೇಂದ್ರಿಯಗಳಿಗೆ ಯಾವುದು ಕಾಣ್ತಾ ಇದೆ, ಯಾವುದು ನೋಡ್ತಾ ಇದ್ದೇವೆ ನಾವು, ಯಾವುದನ್ನು ನಾವು ಸ್ಪರ್ಶಿಸ್ತಾ ಇದ್ದೇವೆ, ಯಾವುದರ ರುಚಿಯನ್ನು ನಾವು ಅನುಭವಿಸ್ತಾ ಇದ್ದೇವೆ, ಅದರ ಆಚೆ ಯಾವುದೂ ಇಲ್ಲ ಅಂತ ಯಾರು ಹೇಳುತ್ತಾರೋ ಅವರನ್ನು ಕುರ್ಆನ್ ಅವಿಶ್ವಾಸಿಗಳು ಅಂತ ಹೇಳುತ್ತದೆ. ಪಂಚೇಂದ್ರಿಯಗಳಿಗೆ ನಿಲುಕದ ವಿಚಾರಗಳಲ್ಲಿ ಮನುಷ್ಯನಿಗೆ ನಂಬಿಕೆ ಇರುವುದಕ್ಕೆ ವಿಶ್ವಾಸ ಅಂತ ಹೇಳಲಾಗುತ್ತದೆ. ದೇವರ ಬಗ್ಗೆ ಪವಿತ್ರ ಕುರ್ಆನ್ ಹೇಳುವುದು ಕುಲ್ ಹುವಲ್ಲಾಹು ಅಹದ್, ದೇವ ಒಬ್ಬ ಅಂತ ಕುರ್ಆನ್ ಹೇಳುತ್ತದೆ. ಅಲ್ಲಾಹು ಏಕೈಕನು ಅಂತ ಕುರ್ಆನ್ ಹೇಳುತ್ತದೆ. ಅಲ್ಲಾಹು ಅಂದರೆ ಯಾರು ಅಂತ ಕೇಳಿದರೆ ಪ್ರತಿಯೊಬ್ಬರೂ ಕೊಡುವ ಒಂದು ಉತ್ತರ ಇದೆ, ಅಲ್ಲಾಹು ಅಂದರೆ ಮುಸ್ಲಿಮರ ದೇವರು ಅಂತ. ಎಲ್ಲರಿಗೂ ಗೊತ್ತಿರುವ ಉತ್ತರ ಅದು. ಅಲ್ಲಾಹು ಅಂದರೆ ಯಾರು ಅಂತ ಕೇಳಿದರೆ ನಾವೆಲ್ಲ ಕೊಡುವ ಉತ್ತರ ಅಲ್ಲಾಹು ಅಂದರೆ ಮುಸ್ಲಿಮರ ದೇವರು ಅಲ್ಲ. ಪವಿತ್ರ ಕುರ್ಆನ್ನಲ್ಲಿ ಅಲ್ಲಾಹನನ್ನು ಅಲ್ಲಾಹು ಅಂತ ಹೇಳಿರುವುದು ಈ ಜಗತ್ತಿನ ಸೃಷ್ಟಿಕರ್ತ, ಈ ಜಗತ್ತಿನ ಒಡೆಯ, ಈ ಜಗತ್ತಿನ ಮಾಲೀಕ. ಅವನನ್ನು ಕುರ್ಆನ್ ಅಲ್ಲಾಹು ಅಂತ ಪರಿಚಯ ಮಾಡಿಕೊಟ್ಟಿದೆ. ಯಾಕೆಂದರೆ ಅಲ್ಲಾಹು ಎಂಬ ಈ ಪದ ಇದೆಯಲ್ಲ, ಅದಕ್ಕೆ ಸಮಾನಾಂತರವಾದ ಒಂದು ಪದ ಜಗತ್ತಿನ ಯಾವುದೇ ಭಾಷೆಗಳಲ್ಲಿ ಇಲ್ಲಿಯ ತನಕ ಕಂಡು ಹುಡುಕಲಾಗಿಲ್ಲ. ಅಲ್ಲಾಹು ಎಂಬ ಈ ಪದಕ್ಕೆ ಏಕವಚನ ಬಹುವಚನ ಇಲ್ಲ ಅರಬಿಯಲ್ಲಿ. ಅಲ್ಲಾಹು ಎಂಬ ಪದಕ್ಕೆ ಸ್ತ್ರೀಲಿಂಗ ಪುಲ್ಲಿಂಗ ಯಾವುದೂ ಇಲ್ಲ. ನೀವು ಗಾಡ್ ಅಂತ ಹೇಳುವುದಾದರೆ ಅದಕ್ಕೆ ಗಾಡೆಸ್ ಅಂತ ಹೇಳ್ಬೋದು, ಗಾಡ್ಸ್ ಅಂತಲೂ ಹೇಳ್ಬೋದು. ನೀವು ಖುದಾ ಅಂತ ಹೇಳುವುದಾದರೆ ಅದಕ್ಕೂ ಏಕವಚನ ಬಹುವಚನ ಸ್ತ್ರೀಲಿಂಗ ಪುಲ್ಲಿಂಗ ಎಲ್ಲವೂ ಇದೆ. ನೀವು ದೇವ ಅಂತ ಹೇಳುವುದಾದರೆ ದೇವರು ದೇವತೆ ಅಂತೆಲ್ಲ ಹೇಳಬಹುದು. ಆದರೆ ಅಲ್ಲಾಹು ಎಂಬ ಈ ಪದ ಇದೆಯಲ್ಲ, ಇವತ್ತಿನ ತನಕ ಜಗತ್ತಿನ ಯಾವುದೇ ಭಾಷೆಯಲ್ಲೂ ಅಲ್ಲಾಹು ಎಂಬ ಪದಕ್ಕೆ ಸಮಾನಾಂತರವಾದ ಒಂದು ಪದವನ್ನು ಕಂಡು ಹುಡುಕಲಾಗಿಲ್ಲ. ಆದ್ದರಿಂದಲೇ ಜಗತ್ತಿನ ಒಡೆಯನನ್ನು, ಈ ಸಮಸ್ತ ಜಗತ್ತಿನ ಸೃಷ್ಟಿಕರ್ತನನ್ನು, ಈ ಸಮಸ್ತ ಜಗತ್ತಿನ ಮಾಲೀಕನನ್ನು ಅವ ಯಾರು ಅಂತ ಕುರ್ಆನ್ ಪರಿಚಯ ಮಾಡಿಕೊಟ್ಟಿರುವುದು ಅಲ್ಲಾಹು ಎಂಬ ಹೆಸರಿನಲ್ಲಿ, ಅಲ್ಲದೆ ಇವ ಮುಸ್ಲಿಮರ ದೇವರು ಎಂಬ ಕಾರಣಕ್ಕಲ್ಲ. ಕುರ್ಆನ್ನಲ್ಲಿ ಮುಸ್ಲಿಮರ ದೇವರಲ್ಲ ಅಲ್ಲಾಹು ಪರಿಚಯ ಮಾಡಿಕೊಟ್ಟಿರುವುದು. ಅಲ್ಲಾಹು ಎಂಬ ವಿಶೇಷವಾದ ಒಂದು ನಾಮದ ಮೂಲಕ ಈ ಜಗತ್ತಿನ ಒಡೆಯನನ್ನು ಕುರ್ಆನ್ ಅಲ್ಲಾಹು ಅಂತ ಪರಿಚಯ ಮಾಡಿ. ಅಲ್ಲಾಹು ಸಮದ್, ನಿಮ್ಮ ದೇವ ಅವ ನಿರಪೇಕ್ಷ ಅಂತ ಕುರ್ಆನ್ ಹೇಳುತ್ತದೆ. ನಿಮಗೆ ಅವನ ಅಗತ್ಯವೇ ಇಲ್ಲ, ಆದರೆ ಜಗತ್ತಿನ ಎಲ್ಲ ಸೃಷ್ಟಿಗಳಿಗೂ ಅವನ ಅಗತ್ಯ ಇದೆ. ನೋಡಿ, ನೀವೆಲ್ಲರೂ ದೇವನನ್ನು ನಿರಾಕರಿಸಿದ್ದೀರಿ ಎಂಬ ಕಾರಣಕ್ಕೆ
ದೇವನ ಸ್ಥಾನಮಾನ ಖಂಡಿತ ಕಡಿಮೆಯಾಗುವುದಿಲ್ಲ. ಜಗತ್ತಿನ 700 ಕೋಟಿ ಮನುಷ್ಯರು ದೇವರೇ ಇಲ್ಲ ಅಂತ ಹೇಳಿದ್ರು ಈ ಜಗತ್ತಿನ ಒಡೆಯನ ಸ್ಥಾನಮಾನ ಕಡಿಮೆಯಾಗುವುದಿಲ್ಲ. ಅಲ್ಲ, ಈ ಜಗತ್ತಿನ 700 ಕೋಟಿ ಮನುಷ್ಯರು ಸದಾ ಪ್ರಾರ್ಥನೆಯಲ್ಲಿ ತಲ್ಲೀನರಾದ ಕಾರಣಕ್ಕೆ ದೇವನ ಸ್ಥಾನಮಾನ ಹೆಚ್ಚಾಗುವುದೂ ಇಲ್ಲ. ನೀವು ದೇವನನ್ನು ನಿರಾಕರಿಸಿದ ಅಥವಾ ದೇವನನ್ನು ಅನುಸರಿಸಿದ ಅದರ ಪರಿಣಾಮವನ್ನು ಅನುಭವಿಸುವವರು ದೇವರಲ್ಲ, ಮನುಷ್ಯರಾಗಿದ್ದಾರೆ ಅಂತ. ಅದರ ಪರಿಣಾಮವನ್ನು ಅನುಭವಿಸುವವರು ನಾವು. ದೇವನ ಸ್ಥಾನಮಾನ ಹೆಚ್ಚಾಗುವುದೂ ಇಲ್ಲ, ಕಡಿಮೆಯಾಗುವುದೂ ಇಲ್ಲ. ನೀವೆಲ್ಲವನನ್ನು ನಂಬಿದ್ದೀರಿ, ಪೂಜೆ ಮಾಡಿದ್ದೀರಿ ಎಂಬ ಕಾರಣಕ್ಕೆ ಅವನ ಗೌರವ ಹೆಚ್ಚಾಗುವುದಿಲ್ಲ. ಅಲ್ಲ, ನೀವೆಲ್ಲವನನ್ನು ತಿರಸ್ಕರಿಸಿದ್ದೀರಿ ಎಂಬ ಕಾರಣಕ್ಕೆ ಅವನ ಸ್ಥಾನಮಾನ ಕಡಿಮೆಯಾಗುವುದೂ ಇಲ್ಲ. ಬದಲಾಗಿ ಅಲ್ಲಾಹು ಸಮದ್, ಅವನು ನಿರಪೇಕ್ಷನಾಗಿದ್ದಾನೆ. ಅವನು ನಿರಪೇಕ್ಷನ್. ನಿಮ್ಮ ಯಾರ ಅಗತ್ಯವೂ ಅವನಿಗಿಲ್ಲ, ಆದರೆ ನಿಮಗೆಲ್ಲರಿಗೂ ಅವನ ಅಗತ್ಯ ಇದೆ. ಲಂ ಯಲಿದ್ ವಲಂ ಯೂಲದ್, ಕುರ್ಆನ್ ಹೇಳು. ದೇವನಿಗೆ ಸಂತಾನ ಇಲ್ಲ, ಅವನು ಯಾರ ಸಂತಾನವೂ ಅಲ್ಲ. ದೇವ ಯಾರ ಮಕ್ಕಳೂ ಅಲ್ಲ. ದೇವನಿಗೆ ತಂದೆ ಮತ್ತು ತಾಯಿ ಇದ್ದರೆ ಇವನಿಗಿಂತ ದೊಡ್ಡ ದೇವರು ಅವರಾಗಬೇಕಾದಿತ್ತು. ಕುರ್ಆನ್ನ ಶಿಕ್ಷಣದಂತೆ ದೇವರು ಯಾರ ಮಗನೂ ಅಲ್ಲ, ದೇವ ಯಾರ ತಂದೆಯೂ ಅಲ್ಲ. ವಲಂ ಯಕುಲ್ ಲಹು ಕುಫುವನ್ ಅಹದ್. ದೇವನ ಬಗ್ಗೆ ಕುರ್ಆನ್ನ ಪ್ರತಿಪಾದನೆ, ನೀವು ದೇವ ಹೇಗೆ ಎಂದು ಚಿತ್ರ ಮಾಡುವುದಾದರೆ ನಿಮಗೆ ಸಾಧ್ಯ ಇಲ್ಲ ಅಂತ ಕುರ್ಆನ್ ಹೇಳುತ್ತದೆ. ಯಾಕೆಂದರೆ ನಿಮ್ಮ ಬುದ್ಧಿಗೆ ನಿಲುಕುವ, ನಿಮ್ಮ ಆಲೋಚನೆಗಳಿಗೆ ನಿಲುಕುವ ಯಾವುದೆಲ್ಲ ಇದೆಯೋ ಅದೆಲ್ಲಕ್ಕಿಂತ ನಿಮ್ಮನ್ನು ಸೃಷ್ಟಿಸಿದ ನಿಮ್ಮ ದೇವ ಭಿನ್ನವಾಗಿದ್ದಾನೆ ಅಂತ ಕುರ್ಆನ್ ಹೇಳುತ್ತದೆ. ಆದ್ದರಿಂದ ನಿಮಗವನ ಚಿತ್ರ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಿಮಗವನ ಫೋಟೋ ಮಾಡಲಿಕ್ಕೆ ಸಾಧ್ಯ ಇಲ್ಲ. ವಲಂ ಯಕುಲ್ ಲಹು ಕುಫುವನ್ ಅಹದ್. ನಿಮ್ಮ ಆಲೋಚನೆ, ನಿಮ್ಮ ಬುದ್ಧಿ, ನಿಮ್ಮ ವಿಚಾರ, ನಿಮ್ಮ ಅರಿವು ಯಾವುದೆಲ್ಲ ಕಲ್ಪನೆಗಳನ್ನುಂಟು ಮಾಡುತ್ತದೆಯೋ ಆ ಕಲ್ಪನೆಗಳಿಗೆ ಅತೀತನಾಗಿದ್ದಾನೆ ದೇವ. ಇದು ದೇವನ ಬಗ್ಗೆ ಬಹಳ ಸರಳವಾಗಿ, ಬಹಳ ನಿಖರವಾಗಿ, ಬಹಳ ನೇರವಾಗಿ ಪವಿತ್ರ ಕುರ್ಆನ್ ಪ್ರತಿಪಾದಿಸಿರುವಂತಹ ವಿಚಾರಗಳಾಗಿವೆ. ಇನ್ನು ನಾನು ಪಠಿಸಿದ ಪವಿತ್ರ ಕುರ್ಆನ್ನ 1ನೆಯ ಅಧ್ಯಾಯ, ಅದರಲ್ಲಿ ದೇವನ ಬಗ್ಗೆ ವಿವರಿಸಿದ ಕೆಲವು ವಿಚಾರಗಳನ್ನು ಹೇಳಿ ನಾನು ಈ ಕ್ಲಾಸ್ ಮುಗಿಸ್ತಾ ಇದ್ದೇನೆ. ಅಲ್ಲಾಹು ಲಾ ಇಲಾಹ ಇಲ್ಲಾಹುವ, ದೇವ, ಅವನ ಹೊರತು ಬೇರೆ ಯಾವ ಆರಾಧ್ಯರೂ ಇಲ್ಲ ಅಂತ ಕುರ್ಆನ್ ಹೇಳುತ್ತದೆ. ಈ ಜಗತ್ತಿನಲ್ಲಿ ಆರಾಧನೆಗೆ ಅರ್ಹ ನಿಮ್ಮನ್ನು ಸೃಷ್ಟಿಸಿರುವ ಒಬ್ಬ ದೇವ ಮಾತ್ರ. ಯಾಕೆಂದರೆ ಈ ಜಗತ್ತಿನ ಸಿಸ್ಟಮ್ ಯಾವುದೋ ಒಬ್ಬ ವಿಜ್ಞಾನಿ ಮಾಡಿದ್ದಲ್ಲ. ಸೂರ್ಯ ಚಂದ್ರಗಳ ಚಲನೆ, ಗ್ರಹೋಪಗ್ರಹಗಳು, ಗ್ಯಾಲಕ್ಸಿ, ಈ ಜಗತ್ತಿನ ಒಂದು ಸಿಸ್ಟಮ್ ಇದೆಯಲ್ಲ, ಈ ಜಗತ್ತಿನ ಸಿಸ್ಟಮ್ ಅನ್ನು ಪ್ಲಾನಿಂಗ್ ಮಾಡಿದ್ದು ಜಗತ್ತಿನ ಯಾವುದೋ ವಿಜ್ಞಾನಿಗಳು ಖಂಡಿತ ಅಲ್ಲ. ಈ ಸಿಸ್ಟಮ್ ಅನ್ನು ಹೀಗೆ ನಡೆಸುತ್ತಾ ಇರುವುದು ಇವುಗಳನ್ನು ಸೃಷ್ಟಿಸಿದ ದೇವನಾಗಿದ್ದಾನೆ. ಎಲ್ಲೋ ಸ್ವಲ್ಪ ಅಲ್ಲೋಲ ಕಲ್ಲೋಲ ಆದರೆ ಏನಾಗ್ತದೆ ಆಲೋಚಿಸಿ ನೋಡಿ ನೀವು. ಒಂದು ದಿವಸ ಅರ್ಧ ಗಂಟೆ ಸೂರ್ಯ ತಡವಾಗಿ ಉದಯಿಸಿದರೆ ಏನಾಗ್ಬೋದು ನಮಗೆಲ್ಲ ಗೊತ್ತಿದೆ ಅಲ್ಲ. ಒಂದು 5 ನಿಮಿಷ ಸೂರ್ಯಗ್ರಹಣ ಆದಾಗ ಏನಾಗ್ತದೆ ಅಲ್ಲ. ಸೂರ್ಯಗ್ರಹಣ ಬರುವುದಾದರೆ ವಿಜ್ಞಾನಿಗಳು ಕೆಲವು ತಿಂಗಳಿಗಿಂತ ಮುಂಚೆ ಎಚ್ಚರಿಕೆ ಕೊಡ್ತಾರೆ, 1-2-3 ನಿಮಿಷ ಸೂರ್ಯಗ್ರಹಣ ಆಗ್ತದೆ ಅಂತ. ಸೂರ್ಯಗ್ರಹಣ ಆಗುವುದಂದರೆ ಸೂರ್ಯ ಸಂಪೂರ್ಣ ಉದಯಿಸದೇ ಇರುವುದಿಲ್ಲ, ಸ್ವಲ್ಪ ಅವನ ಬೆಳಕು ಸರಿಯಾಗಿ ಭೂಮಿಗೆ ಬೀಳುವುದಿಲ್ಲ ಎಂದು ಮಾತ್ರ. ನೀವು ಆಲೋಚಿಸಿ ನೋಡಿ, ಒಂದು ಅರ್ಧ ಗಂಟೆ ಸೂರ್ಯ ಯಾವುದಾದರೂ ಒಂದು ದಿವಸ ತಡವಾಗಿ ಉದಯಿಸಿದರೆ, ಅಥವಾ ಒಂದು ಅರ್ಧ ಗಂಟೆ ಯಾವುದಾದರೂ ಒಂದು ದಿವಸ ಸೂರ್ಯ ತಡವಾಗಿ ಅಸ್ತಮಿಸಿದರೆ, ಆ ಅನಾಹುತವನ್ನು ಸಹಿಸಿಕೊಳ್ಳುವ ಸಾಮರ್ಥ್ಯ ಈ ಜಗತ್ತಿಗೆ ಖಂಡಿತ ಇಲ್ಲ ಸಹೋದರರೇ, ಖಂಡಿತ ಇಲ್ಲ. ನಮ್ಮ ಎದುರಿನಲ್ಲಿ ನಾವೆಲ್ಲ ಬಹಳ ಹೇಳ್ತೇವೆ, ನಾವೆಲ್ಲ ಸಾಮರ್ಥ್ಯ ಇರುವವರು ಅಂತ. ನೇಪಾಳದ ಭೂಕಂಪವನ್ನು ನೋಡಿದಾಗ ನಮಗೆಲ್ಲ ಗೊತ್ತಾಯಿತು ನಾವೆಷ್ಟು ಅಸಹಾಯಕರು ಅಂತ. ದೇವ ಕೆಲವೊಮ್ಮೆ ಅವನ ಸಾಮರ್ಥ್ಯವನ್ನು ತೋರಿಸ್ತಾ ಇರ್ತಾನೆ. ನೇಪಾಳದಲ್ಲಿ ಮಾತ್ರ ಭೂಕಂಪ ಆದದ್ದಲ್ಲ, ಜಗತ್ತಿನ ಬೇರೆ ಬೇರೆ ಕಡೆಗಳಲ್ಲಿ ನೇಪಾಳದ ಜನರಿಗಾಗಿ ನಾವು ಕಣ್ಣೀರು ಹರಿಸಿದೆವು. ನೇಪಾಳದ ಜನರಿಗಾಗಿ ನಾವು ದೇವನೊಂದಿಗೆ ಪ್ರಾರ್ಥಿಸಿದೆವು. ಬೇರೇನು ಮಾಡಲಿಕ್ಕೆ ಸಾಧ್ಯ? ನೇಪಾಳದ ಜನರಿಗಾಗಿ ನಮಗೆಷ್ಟು ಸಾಧ್ಯವೋ ಅಷ್ಟು ನಾವು ಸಹಾಯ ಮಾಡಿದೆವು. ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ, ಜಮಾಯತ್ತೆ ಇಸ್ಲಾಮಿ ಎಂಬ ಭಾರತದ ಸಂಘಟನೆ ಕೂಡಲೇ ತನ್ನ ಕಾರ್ಯಕರ್ತರನ್ನು ನೇಪಾಳಕ್ಕೆ ಕಳುಹಿಸಿ ನೇಪಾಳದ ಪರಿಹಾರ್ಯ ಕಾರ್ಯವನ್ನು ಕೈಗೆತ್ತಿಕೊಂಡಿದೆ, ಕೆಲಸ ಮಾಡ್ತಾ ಇದ್ದಾರೆ. ಜಮಾಯತ್ತೆ ಇಸ್ಲಾಮಿಯ ಕಾರ್ಯಕರ್ತರು ಇವತ್ತು ಕೂಡ
ನೇಪಾಳದಲ್ಲಿ ಪರಿಹಾರ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಸಂದರ್ಭೋಚಿತವಾಗಿ ನಾನು ಹೇಳ್ತಾ ಇದ್ದೆ. ನಾನು ಹೇಳುತ್ತಿರುವುದು ಮನುಷ್ಯನ ಅಸಹಾಯಕತೆ. ವಿಜ್ಞಾನಿಗಳೇನು ಹೇಳಿದರು? ವಿಜ್ಞಾನಿಗಳು ಹೇಳಿದರು, ನಾವೆಲ್ಲ ಮೀಟಿಂಗ್ ಮಾಡಿದ್ದೆವು. ನಾವೆಲ್ಲ ಯಾವಾಗ ಭೂಕಂಪ ನಡೆದ ಮೇಲೆ ವಿಜ್ಞಾನಿಗಳ ಚರ್ಚೆ ನಡೆದಿದ್ದು, ನಾವೆಲ್ಲ ಮೀಟಿಂಗ್ ಮಾಡಿದ್ದೆವು, ಆದರೆ ಏನು ಆಗುವುದಿಲ್ಲ. ದೇವನ ತೀರ್ಮಾನಗಳನ್ನು ಬದಲಾಯಿಸಲು ಜಗತ್ತಿನಲ್ಲಿ ಯಾವ ಶಕ್ತಿಗೂ ಸಾಧ್ಯ ಆಗುವುದಿಲ್ಲ. ಸುನಾಮಿ ಬಂದಿತ್ತು ಕೆಲವು ವರ್ಷಗಳಿಗಿಂತ ಮುಂಚೆ. ಸುನಾಮಿ ಬಂದ ನಂತರ ವಿಜ್ಞಾನಿಗಳ ಒಂದು ಹೇಳಿಕೆ ಮಾಧ್ಯಮಗಳಲ್ಲಿ ಬಂದಿತ್ತು. ಅದೇನೆಂದರೆ, ಸುನಾಮಿಯ ಬಗ್ಗೆ ನಮಗೆ ಅರಿವಿತ್ತು, ಆದರೆ ಯಾರಲ್ಲಿ ಇದನ್ನು ಹೇಳಬೇಕು ಅಂತ ಕರೆಕ್ಟ್ ಇನ್ಫಾರ್ಮೇಶನ್ ಇರಲಿಲ್ಲ. ಸುನಾಮಿಯ ಬಗ್ಗೆ ನಮಗೆ ಅರಿವಿತ್ತು, ಆದರೆ ಇದನ್ನು ಯಾರಲ್ಲಿ ಹೇಳಬೇಕು ಅಂತ ಒಂದು ಕರೆಕ್ಟ್ ಇನ್ಫಾರ್ಮೇಶನ್ಸ್ ಇರಲಿಲ್ಲ, ಆದ್ದರಿಂದ ಹೇಳಲಿಕ್ಕಾಗಲಿಲ್ಲ. ಇಂತಹ ಮನುಷ್ಯನ ಅಸಹಾಯಕತೆಗಳೆಲ್ಲ ಕೆಲವೊಮ್ಮೆ ಈ ಭೂಮಿಯಲ್ಲಿ ನಾವು ನೋಡ್ತಾ ಇರ್ತೇವೆ. ದೇವನ ಬಗ್ಗೆ ಪವಿತ್ರ ಕುರ್ಆನ್ ಹೇಳುವುದು, ಇಡೀ ಜಗತ್ತಿನ ಒಡೆಯ ಅವನು, ಈ ಜಗತ್ತಿನ ಸಿಸ್ಟಮನ್ನು ರೂಪಿಸಿದ್ದು ಅವ. ನಿಮ್ಮ ಹೃದಯದ ಬಡಿತ, ನಿಮ್ಮ ರಕ್ತದ ಚಲನೆ, ನಿಮ್ಮ ಅಂಗಾಂಗಗಳ ಕ್ರಿಯೆ, ಅದು ಈ ಜಗತ್ತಿನಲ್ಲಿ ಯಾವುದೋ ಒಬ್ಬ ಡಾಕ್ಟರ್ ತೀರ್ಮಾನಿಸಿದ್ದಲ್ಲ. ಅದು ಈ ಜಗತ್ತಿನಲ್ಲಿ ಯಾವುದೋ ಒಬ್ಬ ವಿಜ್ಞಾನಿ ತೀರ್ಮಾನಿಸಿದ್ದಲ್ಲ. ನಿಮ್ಮ ಹೃದಯದ ಬಡಿತ, ನಿಮ್ಮ ರಕ್ತದ ಚಲನೆ, ನಿಮ್ಮ ಅಂಗಾಂಗಗಳ ಕ್ರಿಯೆ, ಇದೆಲ್ಲವೂ ನಿಮ್ಮ ದೇವ ತೀರ್ಮಾನಿಸಿದಂತೆ ಮಾತ್ರ ನಡೆಯುತ್ತಾ ಇದೆ. ಒಬ್ಬ ದೇವನ ತೀರ್ಮಾನದಂತೆ ಮಾತ್ರ ನಡೆಯುತ್ತಾ ಇದೆ. ನಿಮ್ಮ ಬದುಕನ್ನು ಆಯ್ಕೆ ಮಾಡುವ ಸ್ವಾತಂತ್ರ್ಯ ನಿಮಗೆ ಖಂಡಿತ ಇರಲಿಲ್ಲ. ನಾನು ಗಂಡಾಗಿ ಹುಟ್ಟಬೇಕು, ಹೆಣ್ಣಾಗಿ ಹುಟ್ಟಬೇಕು ಅಂತ ನೀವು ಯಾರೂ ತೀರ್ಮಾನಿಸಲಿಲ್ಲ ಸಹೋದರರೇ. ನಾಳೆ ನಿಮ್ಮ ಮಕ್ಕಳು ಗಂಡು ಮಕ್ಕಳಾಗಬೇಕು, ಹೆಣ್ಣು ಮಕ್ಕಳಾಗಬೇಕು ಅಂತ ತೀರ್ಮಾನಿಸುವ ಯಾವ ಅಧಿಕಾರವೂ ನಿಮಗಿಲ್ಲ. ದೇವ ಹೇಳಿದ, ಗಂಡು ಮತ್ತು ಹೆಣ್ಣನ್ನು ಸೃಷ್ಟಿಸುವವ ನಾನು, ಅದು ನನ್ನ ಅಧಿಕಾರ. ಈ ಜಗತ್ತಿನಲ್ಲಿ ನಿಮ್ಮ ತಂದೆ ತಾಯಿಯನ್ನು ಆಯ್ಕೆ ಮಾಡುವ ಸ್ವಾತಂತ್ರ್ಯ ನಿಮಗೆ ಇರಲಿಲ್ಲಲ್ಲ. ನನ್ನ ತಂದೆ ಯಾರಾಗಬೇಕು ಎಂದು ತೀರ್ಮಾನಿಸಿದ್ದು ನಾನಲ್ಲ, ನನ್ನ ಅಮ್ಮ ಯಾರಾಗಬೇಕು ಎಂದು ತೀರ್ಮಾನಿಸಿದ್ದು ನಾನಲ್ಲ. ನಿಮ್ಮ ತಂದೆ ಮತ್ತು ತಾಯಿಯನ್ನು ಆಯ್ಕೆ ಮಾಡುವಲ್ಲಿ ನಿಮಗೆ ಯಾವ ಸ್ವಾತಂತ್ರ್ಯವೂ ಇರಲಿಲ್ಲ. ಜಗತ್ತಿನಲ್ಲಿ ನಿಮಗೆಷ್ಟು ಸಂಬಂಧಗಳಿವೆಯೋ ಆ ಎಲ್ಲ ಸಂಬಂಧಗಳನ್ನು ಪಟ್ಟಿ ಮಾಡಿ ಆ ಸಂಬಂಧಗಳ ಪೈಕಿ ನೀವು ಆಯ್ಕೆ ಮಾಡಿದ ಯಾವ ಸಂಬಂಧವೂ ಇಲ್ಲ. ಒಂದು ಸಂಬಂಧ ಮಾತ್ರ ಇದೆ, ನಿಮ್ಮ ಪತ್ನಿಯನ್ನು ಮಾತ್ರ ನೀವು ಆಯ್ಕೆ ಮಾಡಿಕೊಂಡದ್ದು. ಆ ಒಂದು ಸ್ವಾತಂತ್ರ್ಯ ನನಗಿದೆ. ನನ್ನ ಪತ್ನಿ ಯಾರಾಗಬಹುದು ಅಂತ ಆಯ್ಕೆ ಮಾಡುವ ಒಂದು ಸ್ವಾತಂತ್ರ್ಯ ನನಗಿದೆ. ಒಬ್ಬ ಹುಡುಗಿಗೆ ನನ್ನ ಪತಿ ಯಾರಾಗಬಹುದು ಎಂಬ ತೀರ್ಮಾನಿಸುವ ಒಂದು ಸ್ವಾತಂತ್ರ್ಯ ಇದೆ. ಅದರ ಹೊರತಾಗಿ ನಿಮ್ಮ ಅಣ್ಣ, ನಿಮ್ಮ ದೊಡ್ಡಮ್ಮ, ನಿಮ್ಮ ದೊಡ್ಡಕ್ಕ, ನಿಮ್ಮ ಮಕ್ಕಳು, ನಿಮ್ಮ ಎಲ್ಲ ಸಂಬಂಧಿಕರನ್ನು ನಮ್ಮ ಲಿಸ್ಟ್ ಮಾಡಿ. ಈ ಸಂಬಂಧಿಕರಲ್ಲಿ ನೀವು ಆಯ್ಕೆ ಮಾಡಿದ ಯಾವ ಸಂಬಂಧವೂ ಇಲ್ಲ. ಇದೆಲ್ಲವೂ ದೇವನ ತೀರ್ಮಾನದಂತೆ ನಡೆಯುತ್ತಾ ಇದೆ. ಆದ್ದರಿಂದಲೇ ಕುರ್ಆನ್ ಹೇಳೋದು, ಅಲ್ಲಾಹು ಲಾ ಇಲಾಹ ಇಲ್ಲಾ ಹುವಲ್ ಹಯ್ಯುಲ್ ಕಯ್ಯೂಮ್, ಅವನನ್ನು ಮಾತ್ರ ನೀವು ಆರಾಧಿಸಬೇಕು. ಯಾ ಅಯ್ಯುಹನ್ನಾಸ್ ಉಬುದು ರಬ್ಬಕುಂ ಅಲ್ಲದೀ ಖಲಕಕುಂ ವಲ್ಲದೀನ ಮಿನ್ ಕಬ್ಲಿಕುಂ. ಕುರ್ಆನ್ನ ಸಂಪೂರ್ಣ ಚಿಂತನೆ, ಮನುಷ್ಯರೇ, ನಿಮ್ಮನ್ನು, ನಿಮ್ಮ ಪೂರ್ವಿಕರನ್ನು ಯಾವ ದೇವ ಸೃಷ್ಟಿಸಿದ್ದಾನೋ ಅವನನ್ನು ಮಾತ್ರ ನೀವು ಆರಾಧಿಸಬೇಕು. ನಮಗೊಂದು ದೌರ್ಬಲ್ಯ ಇದೆ, ಅದೇನೆಂದರೆ ನಾವು ಒಳ್ಳೆಯ ವ್ಯಕ್ತಿಗಳು ಅಂತ ಯಾರಿರ್ತಾರೆ ಸಮಾಜದಲ್ಲಿ ಅವರನ್ನೆಲ್ಲ ದೇವರು ಮಾಡಿಬಿಡ್ತೇವೆ. ಧಾರಾಳ ದೇವರುಗಳಿದ್ದಾರೆ ಸಮಾಜದಲ್ಲಿ. ಬಹಳ ವಿಚಿತ್ರ ಏನೆಂದರೆ, ಕೆಲವರು ಬದುಕಿನುದ್ದಕ್ಕೂ ದೇವರಿಲ್ಲ, ಧರ್ಮ ಬೇಡ ಅಂತ ಆ ವಿಶ್ವಾಸದಲ್ಲಿ ಸಮಾಜವನ್ನು ಪುನರ್ರಚಿಸಿದ ಕೆಲವು ಕ್ರಾಂತಿಕಾರಿಗಳಿದ್ದಾರೆ. ಅವರನ್ನು ಮನುಷ್ಯ ದೇವರು ಮಾಡುವುದಂದ್ರೆ ಏನದು? ಅಂತಹ ದೇವರುಗಳು ಇದ್ದಾರೆ ಸಮಾಜದ. ಅವರು ಇಡೀ ಬದುಕಿನಲ್ಲಿ ದೇವರೇ ಇಲ್ಲ ಅಂತ ಪ್ರತಿಪಾದಿಸಿದವರು. ದೇವರೇ ಇಲ್ಲ ಎಂದು ಪ್ರತಿಪಾದಿಸಿ ಸಮಾಜದಲ್ಲಿ ಒಂದು ರೀತಿಯ ಸಾಮಾಜಿಕ ವ್ಯವಸ್ಥೆಯನ್ನು ಕಟ್ಟಿ ಬೆಳೆಸಿದ ಕೆಲವು ಕ್ರಾಂತಿಕಾರಿಗಳೆಲ್ಲ ಇದ್ದಾರೆ. ನಾನು ಹೆಸರು ಹೇಳ್ತಾ ಇಲ್ಲ. ಆ ವ್ಯಕ್ತಿಗಳನ್ನು, ಅಂತಹ ಮಹಾತ್ಮರು ಧಾರಾಳ ಕೆಲಸ ಮಾಡಿದ್ದಾರೆ ಈ ಸಮಾಜದಲ್ಲಿ, ಇಲ್ಲ ಅಂತಲ್ಲ. ಆ ವ್ಯಕ್ತಿಗಳನ್ನೇ ದೇವರು ಮಾಡಿ ಪೂಜೆ ಮಾಡುವುದಂದರೇನು? ಯಾಕೆ ಮನುಷ್ಯ ಹೀಗೆಲ್ಲ ದೇವರು ಮಾಡ್ತಾನೆ ಅಂದರೆ, ನೋಡಿ, ಈ ಜಗತ್ತಿನಲ್ಲಿ ಬಂದ ಯಾವುದೇ ಒಬ್ಬ ಮಹಾಪುರುಷ ನನ್ನನ್ನು ನೀವು ಆರಾಧಿಸಬೇಕು ಅಂತ ಖಂಡಿತ ಹೇಳಲಿಲ್ಲ. ನನ್ನನ್ನು ನೀವು ಪೂಜೆ ಮಾಡಬೇಕು ಅಂತ ಜಗತ್ತಿಗೆ ಬಂದ ಯಾವ ಮಹಾಪುರುಷರು ಹೇಳಲಿಲ್ಲ. ಬದಲಾಗಿ ಈ ಜಗತ್ತಿಗೆ ಬಂದ ಎಲ್ಲ ಮಹಾಪುರುಷರು ಹೇಳಿದ್ದು, ನಾನು ಬದುಕಿದ ಹಾಗೆ ನೀವು ಬದುಕಬೇಕು ಅಂತ. ನಾನು ಬದುಕಿದ ಹಾಗೆ ನೀವು ಬದುಕಬೇಕು. ನಾವೇನು ಮಾಡಿದ್ದೇವೆ? ಕೆಲವರನ್ನೆಲ್ಲ ದೇವರು ಮಾಡುವ ಮೂಲಕ ನಮ್ಮ ಮತ್ತು ಅವರ ಮಧ್ಯೆ ಅಂತರವನ್ನು ಕಾಪಾಡ್ತೇವೆ. ಯಾಕೆಂದರೆ ಅವರೆಲ್ಲ ದೇವರುಗಳು, ಅವರು ಬದುಕಿದ ಹಾಗೆ ನಮಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ, ನಾವೆಲ್ಲ ಹುಲುಮಾನವರು ಎಂದು ಅವರು ಮತ್ತು ನಮ್ಮ ಮಧ್ಯೆ ಅಂತರವನ್ನು ಸೃಷ್ಟಿಸುವುದಕ್ಕಾಗಿ
ಎಲ್ಲ ಮಹಾಪುರುಷರುಗಳನ್ನು ನಾವು ದೇವರನ್ನಾಗಿ ಮಾಡಿಬಿಡ್ತೇವೆ. ಇದು ನಮ್ಮ ಸ್ವಾರ್ಥ, ಖಂಡಿತ ನಮ್ಮ ಸ್ವಾರ್ಥ. ದೇವ ಹೇಳೋದು, ನಿಮ್ಮನ್ನು ಸೃಷ್ಟಿಸಿದ ನಿಮ್ಮ ದೇವ ಲಾ ಇಲಾಹ ಇಲ್ಲಾ ಹುವಲ್ ಹಯ್ಯುಲ್ ಕಯ್ಯೂಮ್ ಲಾ ತಖ್ದುಹು ಸಿನತುಂ ವಲಾ ನೌಮ್. ಅವನಿಗೆ ತೂಕಡಿಕೆಯಾಗಲಿ ನಿದ್ರೆಯಾಗಲಿ ಬಾಧಿಸುವುದಿಲ್ಲ. ಮನುಷ್ಯ ಸಹಜವಾದ ಎಲ್ಲ ದೌರ್ಬಲ್ಯಗಳಿಂದ ಅವ ಮುಕ್ತನಾಗಿದ್ದಾನೆ. ಹೆಚ್ಚು ವಿವರಿಸಲಿಕ್ಕೆ ಸಮಯ ಇಲ್ಲ. ಯಅಲಮು ಮಾ ಬೈನ ಐದೀಹಿಂ ವಮಾ ಖಲ್ಫಹುಂ. ನಿಮ್ಮ ಎಲ್ಲ ವಿಚಾರಗಳನ್ನು ಬಲ್ಲವನು ಅವನು ಮಾತ್ರ. ಯುಹ್ಯೀ ವ ಯುಮೀತು ಅಂತ ದೇವ ಹೇಳಿದ ದೇವನ ಬಗ್ಗೆ. ನಿಮಗೆ ಜೀವನ ಕೊಟ್ಟವನು ಅವನೇ, ನಿಮಗೆ ಮರಣ ಕೊಡುವವನು ಅವನೇ. ನೋಡಿ, ಭೂಕಂಪದ ಸಂದರ್ಭದಲ್ಲಿ ಕೆಲವು ವ್ಯಕ್ತಿಗಳು ಬಹಳ ಅದ್ಭುತವಾಗಿ ಬದುಕಿ ಉಳಿಯುತ್ತಾರೆ. ಹೇಗೆ ಅದು? 10-15 ದಿನಗಳವರೆಗೆ. ಮೊನ್ನೊಬ್ಬ ವ್ಯಕ್ತಿಯ ಬಗ್ಗೆ ನೀವು ಕೇಳಿದ್ದೀರಲ್ಲ, ನಾನು ಮೂತ್ರ ಕುಡಿದು ಬದುಕಿದ್ದೆ ಅಂತ, 7-8 ದಿನಗಳವರೆಗೆ. ಅದ್ಭುತವಾಗಿ ಕೆಲವು ವ್ಯಕ್ತಿಗಳು ಜೀವಂತ ಎದ್ದು ಬರ್ತಾರೆ. ಹೇಗೆ ಅದು? ಅದೇನೋ ಮಿರಾಕಲ್ ನಡೆಯುವುದಲ್ಲ. ಮಂಗಳೂರಿನಲ್ಲಿ ಒಂದು ವಿಮಾನ ದುರಂತ ಆಗಿತ್ತು, ನಿಮಗೆಲ್ಲ ಗೊತ್ತಿದೆ. ಸುಮಾರು 165 ಮಂದಿ ಸತ್ತು ಹೋದರು. ಅಲ್ಲೂ ಕೂಡ ಒಂದು 4-5 ಮಂದಿ ಪಾರಾಗಿದ್ದಾರೆ. ಅದು ಹೇಗೆ ಪಾರಾದದ್ದು? ಅದೇನೋ 4 ಮಂದಿಗೇನೋ ಅದ್ಭುತ ಶಕ್ತಿ ಇರುವ ಕಾರಣದಿಂದ ಪಾರಾದದ್ದಲ್ಲ. ಆ 5 ಮಂದಿ ಪಾರಾದದ್ದು ಮಿರಾಕಲ್ ಕೂಡ ಅಲ್ಲ. ಆ 5 ಮಂದಿಗೆ ದೇವ ನಿಶ್ಚಯಿಸಿದ ಸಮಯ ಬರಲಿಲ್ಲ ಎಂಬುದು ಮಾತ್ರ. ಅವರ ಇನ್ನೂ ಕಾಲಾವಧಿ ಇದೆ. ನಿಮಗೊಂದು ಆಯುಷ್ಯ ಅಂತ ಇದೆ. ಯುಹ್ಯೀ ವ ಯುಮೀತ್. ನಿಮಗೆ ಜೀವನ ಕೊಟ್ಟವನು ಅವನು, ನಿಮಗೆ ಮರಣ ಕೊಡುವವನು ಅವನೇ. ಅವ ತೀರ್ಮಾನಿಸದ ಹೊರತು ಭೂಕಂಪ ಬರಲಿ, ಸುನಾಮ ಬರಲಿ, ನಿಮಗೆ ಖಂಡಿತ ಮರಣ ಬರುವುದಿಲ್ಲ. ಎಷ್ಟೆಷ್ಟು ಮಂದಿ ಇದ್ದಾರೆ ಕ್ಯಾನ್ಸರ್ನಿಂದ ಪಾರಾಗಿ ಬಂದವರು. ಕೆಲವರು ಸಣ್ಣ ಜ್ವರ ಬಂದು ಸತ್ತು ಹೋಗ್ತಾ ಇರ್ತಾರೆ. ಯಾಕೆಂದರೆ ನಿಮ್ಮ ಜೀವನ ಮತ್ತು ನಿಮ್ಮ ಮರಣ ಮನುಷ್ಯರೇ ನಿಮ್ಮ ಕೈಯಲ್ಲಿ ಖಂಡಿತ ಇಲ್ಲ, ನಿಮ್ಮ ಕೈಯಲ್ಲಿಲ್ಲ. ಅದೆಲ್ಲ ಒಬ್ಬ ದೇವನ ತೀರ್ಮಾನದಂತೆ, ಅವನ ಇಚ್ಛೆಯಂತೆ, ಅವನ ಬಯಕೆಯಂತದ್ದು ನಡೆಯುತ್ತಾ ಇದೆ. ಯುಹ್ಯೀ ವ ಯುಮೀತ್. ಅವನೇ ನಿಮಗೆ ಜೀವನವನ್ನು ಕೊಡುತ್ತಾನೆ, ಅವನೇ ನಿಮಗೆ ಮರಣವನ್ನು ಕೊಡುತ್ತಾನೆ. ವಲಾ ಯುಹೀತೂನ ಬಿಶೈಇನ್ ಮಿನ್ ಇಲ್ಮಿಹಿ ಇಲ್ಲಾ ಬಿಮಾ ಶಾಅ ವಸಿಯ ಕುರ್ಸಿಯುಹು ಸಮಾವಾತಿ ವಲ್ ಅರ್ಳ್ ವಲಾ ಯಊದುಹು ಹಿಫ್ಲುಹುಮಾ ವಹುವಲ್ ಅಲಿಯುಲ್ ಅಲೀಮ್. ಅವ ಸರ್ವಜ್ಞ ಅಂತ ಹೇಳಿದ ದೇವ. ಮನುಷ್ಯನಿಗೆ ಯಾವುದು ಶಿಕ್ಷಣ ಇದೆಯೋ, ಯಾವುದವನಿಗೆ ನಾಲೆಜ್ ಇದೆಯೋ, ಅದು ದೇವನ ಅರಿವಿನಿಂದ ಸಿಕ್ಕಿದ ಅರಿವು ಮಾತ್ರ ಮನುಷ್ಯನಿಗೆ ಇದೆ. ಅವ ಸರ್ವಜ್ಞ. ಮನುಷ್ಯ ಯಾರೂ ಸರ್ವಜ್ಞ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಇಸ್ರೋದ ಅಧ್ಯಕ್ಷರು ಬಂದಿದ್ದರು ಮಂಗಳೂರಿಗೆ. ಇಸ್ರೋ ಅಂದರೆ ನಮಗೆ ಗೊತ್ತಿದೆ ಅಲ್ಲ, ಅದು ವಿಜ್ಞಾನಿಗಳದ ಸೆಂಟರ್ ಅದು ಇಸ್ರೋ ಅಂದರೆ. ಅದರ ಅಧ್ಯಕ್ಷರು ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟಿದ್ದರು. ಪತ್ರಿಕಾಗೋಷ್ಠಿಯಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ದರು. ಯಾವುದನ್ನೆಲ್ಲ ಇಲ್ಲಿಯ ತನಕ ಮನುಷ್ಯ ಕಂಡುಹಿಡಿದಿದ್ದಾನೆ ಈ ಜಗತ್ತಿನ ಅದ್ಭುತಗಳು, ಅದು 10% ಮಾತ್ರ ಅಂತ. ಯಾವುದೋ ಒಬ್ಬ ಧರ್ಮಗುರು ಹೇಳಿದ್ದಲ್ಲ, ಯಾವುದೋ ಒಬ್ಬ ಧಾರ್ಮಿಕ ವಿದ್ವಾಂಸನ ಹೇಳಿಕೆ ಅಲ್ಲ ಇದು. ಇಸ್ರೋದ ಅಧ್ಯಕ್ಷರು ಪ್ರೊಫೆಸರ್ ರಾವ್, ಮಾಜಿ ಅಧ್ಯಕ್ಷರು, ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ ವಿಚಾರ. ಇಲ್ಲಿನ ತನಕ ಮನುಷ್ಯ ಬಹಳ ಅದ್ಭುತವಾಗಿ ಪ್ರಗತಿ ಸಾಧಿಸಿದ ಕಾಲ ನೋಡಿ. ಇಲ್ಲಿನ ತನಕ ಮನುಷ್ಯ ಎಷ್ಟು ಕಂಡು ಹಿಡಿದಿದ್ದಾನೋ ಅದು ಈ ಜಗತ್ತಿನ ಅದ್ಭುತಗಳ ಪೈಕಿ 10% ಮಾತ್ರ. ಅದ್ಭುತವಾದ ಹೇಳಿಕೆ ಅದು. ಯಾಕೆಂದರೆ ಈ ಜಗತ್ತಿನ ಅದ್ಭುತಗಳು ಅಗಾಧವಾದದ್ದು, ಜಗತ್ತಿನ ಅದ್ಭುತಗಳು ಬಹಳ ವಿಸ್ತಾರವಾದದ್ದು. ಆದ್ದರಿಂದಲೇ ದೇವ ಹೇಳಿದ, ವಲಾ ಯುಹೀತೂನ ಬಿಶೈಇನ್ ಮಿನ್ ಇಲ್ಮಿಹಿ ಇಲ್ಲಾ ಬಿಮಾ ಶಾಅ. ಅವನು ತನ್ನ ಅರಿವಿನ ಭಂಡಾರದಿಂದ ನಿಮಗೆ ಸ್ವಲ್ಪ ಕೊಟ್ಟ ಅರಿವು ಮಾತ್ರ ನಿಮ್ಮ ಕೈಯಲ್ಲಿದೆ. ನೀವು ಯಾರೂ ಸರ್ವಜ್ಞರಲ್ಲ. ಸಂದರ್ಭಕ್ಕೆ ತಕ್ಕಂತೆ ನಿಮಗವ ಕಲಿಸಿಕೊಡುತ್ತಾನೆ. ಸರ್ ಐಸಕ್ ನ್ಯೂಟನ್ ಈ ಭೂಮಿಗೆ ಗುರುತ್ವಾಕರ್ಷಣ ಶಕ್ತಿ ಇದೆ ಅಂತ ಹೇಳಿಕೊಟ್ರು. ಐಸಕ್ ನ್ಯೂಟನ್ ಒಂದು ದಿವಸ ಹೀಗೆ ಕುಳಿತುಕೊಂಡಿದ್ದಾರೆ. ಕುಳಿತುಕೊಂಡಾಗ ಹಣ್ಣು ಮರದಿಂದ ಕೆಳಗೆ ಬಿತ್ತು. ಕೆಳಗೆ ಬಿದ್ದಾಗ ಸರ್ ಐಸಕ್ ನ್ಯೂಟನ್ ಆಲೋಚಿಸ್ತಾರೆ, ಹಣ್ಣು ಯಾಕೆ ಕೆಳಗೆ ಬೀಳ್ತದೆ, ಯಾಕೆ ಅದು ಮೇಲೆ ಹೋಗುವುದಿಲ್ಲ ಅಂತ. ಯಾಕೆ ಹಣ್ಣು ಕೆಳಗೆ ಬೀಳಬೇಕು, ಯಾಕೆ ಅದು ಮೇಲೆ ಹೋಗಬಾರ್ದು ಅಂತ ಆಲೋಚಿಸ್ತಾರೆ. ಹಾಗೆ ಸರ್ ಐಸಕ್ ನ್ಯೂಟನ್ ಯಾಕೆ ಹೀಗೆ ಅಂತ ಅಧ್ಯಯನ ನಡೆಸ್ತಾರೆ, ಸಂಶೋಧನೆ ನಡೆಸ್ತಾರೆ. ನ್ಯೂಟನ್ ಈ ಜಗತ್ತಿಗೆ ಒಂದು ತತ್ವವನ್ನು ಕಲಿಸಿಕೊಟ್ಟರು. ಈ ಭೂಮಿಗೆ ಗ್ರಾವಿಟೇಷನ್ ಪವರ್ ಇದೆ, ಗುರುತ್ವಾಕರ್ಷಣೆಯ ಶಕ್ತಿ ಇದೆ. ಆದ್ದರಿಂದ ಹಣ್ಣು ಕೆಳಗೆ ಬೀಳುತ್ತದೆ, ಅದು ಮೇಲೆ ಹೋಗುವುದಿಲ್ಲ. ನೋಡಿ, ಭೂಮಿಗೆ ಗುರುತ್ವಾಕರ್ಷಣ ಶಕ್ತಿ ಆಗ ಬಂದದ್ದಲ್ಲ.
ಸರ್ ಐಸಕ್ ನ್ಯೂಟನ್ ಕಂಡುಹಿಡಿದ ಮೇಲೆ ಬಂದದ್ದಲ್ಲ ಭೂಮಿಗೆ ಗುರುತ್ವಾಕರ್ಷಣ ಶಕ್ತಿ. ಅದಕ್ಕಿಂತ ಮೊದಲೇ ಭೂಮಿಗೆ ಗುರುತ್ವಾಕರ್ಷಣ ಶಕ್ತಿ ಇತ್ತು. ಆದರೆ ದೇವ ಆ ಸಂದರ್ಭದಲ್ಲಿ ಆ ಮನುಷ್ಯನಿಗೆ ಆ ಅರಿವನ್ನು ಕೊಡುತ್ತಾನೆ. ಹೀಗೆ ಮನುಷ್ಯನ ಬೆಳವಣಿಗೆಗೆ ತಕ್ಕಂತೆ ಅಲ್ಲಮಲ್ ಕುರ್ಆನ್ ಇಕ್ರಾ ಬಿಸ್ಮಿ ರಬ್ಬಿಕಲ್ಲದಿ ಖಲಕ್ ಖಲಕಲ್ ಇನ್ಸಾನ ಮಿನ್ ಅಲಕ್ ಇಕ್ರಾ ವ ರಬ್ಬುಕಲ್ ಅಕ್ರಮುಲ್ಲದಿ ಅಲ್ಲಮ ಬಿಲ್ ಕಲಂ ಅಲ್ಲಮಲ್ ಇನ್ಸಾನ ಮಾ ಲಮ್ ಯಅಲಮ್. ಕುರ್ಆನ್ನಲ್ಲಿ ಪ್ರಪ್ರಥಮವಾಗಿ ಅವತೀರ್ಣಗೊಂಡ ಸೂಕ್ತ ನೀವು ಓದಬೇಕು ಎಂಬುದಾಗಿತ್ತು. ಶಾಸಕರು ಬಹಳ ಮನೋಹರವಾಗಿ ಹೇಳಿದ್ರು. ಅದು ದೇವ ತನ್ನ ದಾಸರೊಂದಿಗೆ ಏನೆಲ್ಲ ಹೇಳಬೇಕಿತ್ತೋ ಅದೆಲ್ಲವನ್ನು ಕಲಿಸಿಕೊಟ್ಟಿರುವ ಗ್ರಂಥವಾಗಿದೆ ಕುರ್ಆನ್. ಕುರ್ಆನ್ನಲ್ಲಿ ದೇವನಿಗೆ ತನ್ನ ದಾಸರೊಂದಿಗೆ ಪ್ರಪ್ರಥಮವಾಗಿ ಹೇಳಲಿಕ್ಕಿದ್ದ ವಿಚಾರ, ನೀವು ಕಲಿಬೇಕು, ನೀವು ಓದಬೇಕು, ನೀವು ಶಿಕ್ಷಣ ಪಡೆಯಬೇಕು ಎಂಬುದಾಗಿದೆ. ಅಲ್ಲಿ ದೇವ ಹೇಳಿದ ಅಲ್ಲಮಲ್ಲಿನ್ಸಾನ ಮಾ ಲಮ್ ಯಅಲಮ್, ಮನುಷ್ಯನಿಗೆ ಯಾವುದು ಅರಿವಿಲ್ಲವೋ ಅದನ್ನು ಅವನು ತಿಳಿಸಿಕೊಡುತ್ತಲೇ ಇರುತ್ತಾನೆ ಅಂತ. ಮುಗಿಯುವುದಿಲ್ಲ ಇದು. ನಿನ್ನೆಯ ಜಗತ್ತಿನಲ್ಲಿ ಫೇಸ್ಬುಕ್ ಇರಲಿಲ್ಲ, ನಿನ್ನೆಯ ಜಗತ್ತಿನಲ್ಲಿ ವಾಟ್ಸಪ್ ಇರಲಿಲ್ಲ, ನಿನ್ನೆಯ ಜಗತ್ತಿನಲ್ಲಿ ಇಂಟರ್ನೆಟ್ ಇರಲಿಲ್ಲ. ಅಲ್ಲ, ನಾಳೆ ನಮ್ಮ ಮಕ್ಕಳ ಕಾಲದಲ್ಲಿ ಏನು ಬರ್ತದೆ ಅಂತ ನಮಗೆ ಯಾರಿಗೂ ಗೊತ್ತೂ ಇಲ್ಲ. ಯಾಕೆಂದರೆ ಅಲ್ಲಮಲ್ಲಿನ್ಸಾನ ಮಾ ಲಮ್ ಯಅಲಮ್, ಮನುಷ್ಯನಿಗೆ ಯಾವುದು ಅಗತ್ಯ ಇದೆಯೋ ಅದನ್ನು ದೇವ ತಿಳಿಸಿಕೊಡುತ್ತಲೇ ಇರುತ್ತಾನೆ. ಅವನು ಸರ್ವಜ್ಞ. ಇದು ಹೇಳಿ ಕುರ್ಆನ್ ಹೇಳಿತ್ತು, ಲಾ ಇಕ್ರಾಹ ಫಿದ್ದೀನ್, ಧರ್ಮದಲ್ಲಿ ಬಲಾತ್ಕಾರ ಎಂಬುದಿಲ್ಲ. ನಮ್ಮ ಸಮಾಜದಲ್ಲಿ ನಾವು ಮತಾಂತರದ ಬಗ್ಗೆ ಎಲ್ಲ ಒಂದು ದೊಡ್ಡ ಶಬ್ದ ಎಲ್ಲ ಕೇಳ್ತಾ ಇರ್ತದೆ. ಗರ್ ವಾಪಾಸಿ ಅಂತ ಹೇಳ್ತಾ ಇದ್ದಾರೆ. 5 ಲಕ್ಷ ಕೊಡುವುದು, 2 ಲಕ್ಷ ಕೊಡುವುದು, ಮತಾಂತರ ಮಾಡುವುದು, ಇದು ಬಿಸ್ನೆಸ್ ಅಲ್ಲಲ್ಲ. ನಾನು ಕೇಳ್ತಾ ಇದ್ದೇನೆ, ಒಬ್ಬನಿಗೆ 100 ಕೋಟಿ ಕೊಟ್ಟರೂ ಅವನ ವಿಶ್ವಾಸವನ್ನು ಬದಲಾಯಿಸಲಿಕ್ಕೆ ಸಾಧ್ಯವೇ? ನನ್ನ ವಿಶ್ವಾಸವನ್ನು, ನನಗೊಂದು ನಂಬಿಕೆ ಇದೆ, ನನಗೊಂದು ವಿಶ್ವಾಸ ಇದೆ, ನನಗೊಬ್ಬ ದೇವನ ಮೇಲೆ ನಂಬಿಕೆ ಇದೆ. ನಿನಗೆ 100 ಕೋಟಿ ಕೊಡುತ್ತೇನೆ, ಆ ದೇವರನ್ನು ನಂಬಬೇಡ ಅಂತ ಹೇಳಿದರೆ ಮನುಷ್ಯನ ಮನಸ್ಸನ್ನು ಬದಲಾಯಿಸಲಿಕ್ಕೆ ಸಾಧ್ಯವೇ? ಖಂಡಿತ ಧರ್ಮ ಎಂಬುದು ವ್ಯಾಪಾರ ಅಲ್ಲ, ವಿಶ್ವಾಸ ಎಂಬುದು ಬಿಸ್ನೆಸ್ ಅಲ್ಲ ಸಹೋದರರೇ. ಕುರ್ಆನ್ ಹೇಳಿತ್ತು ಲಾ ಇಕ್ರಾಹ ಫಿದ್ದೀನ್, ಧರ್ಮದಲ್ಲಿ ಯಾವ ರೀತಿಯ ಆಮಿಷ, ಒತ್ತಾಯ, ಒತ್ತಡ, ಬಲಾತ್ಕಾರ ಇದು ಯಾವುದೂ ಇಲ್ಲ, ಇರಲೇಬಾರದು. ಮನುಷ್ಯನಿಗೆ ವೈಚಾರಿಕ ಸ್ವಾತಂತ್ರ್ಯ ಇದೆ. ಅದು 1948ರಲ್ಲಿ ವಿಶ್ವಸಂಸ್ಥೆ ಮಾನವ ಹಕ್ಕುಗಳನ್ನು ಅಂಗೀಕರಿಸುವಾಗ ಅದರಲ್ಲಿರುವ ಭಾಗ, ಅದು ನಿಮಗೆ ವಿಚಾರ ಸ್ವಾತಂತ್ರ್ಯ ಇದೆ. ಯಾವ ಧರ್ಮವನ್ನು ಬೇಕಾದರೂ ಒಪ್ಪುವ, ಯಾವ ಧರ್ಮವನ್ನು ಬೇಕಾದರೂ ಪಾಲಿಸುವ ಸ್ವಾತಂತ್ರ್ಯ ಮನುಷ್ಯನಿಗೆ ಖಂಡಿತ ಇದೆ. ಅದು ನಿಮ್ಮ ವಿಚಾರ ಸ್ವಾತಂತ್ರ್ಯ, ಅದು ಬೈ ಬರ್ತ್ ನಿಮಗಿರುವ ಸ್ವಾತಂತ್ರ್ಯ. ಅದು ವಿಚಾರ ಸ್ವಾತಂತ್ರ್ಯವನ್ನು ಯಾರು ಕೂಡ ತಿರಸ್ಕರಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಆಮಿಷದಿಂದ, ಬಲಾತ್ಕಾರದಿಂದ, ಒತ್ತಾಯದಿಂದ, ಒತ್ತಡದಿಂದ, ದುಡ್ಡು ಕೊಟ್ಟು ಧರ್ಮವನ್ನು ಬದಲಾಯಿಸುವ ಈ ಸಿಸ್ಟಮ್, ಇದು ಕುರ್ಆನ್ ಹೇಳಿತು, ಅದು ಕುರ್ಆನ್ನ ಶಿಕ್ಷಣಕ್ಕೆ ವಿರುದ್ಧವಾದದ್ದಾಗಿದೆ ಎಂದು ನಾನು ಮುಗಿಸ್ತಾ ಇದ್ದೇನೆ. ಬಹಳ ವಿಸ್ತಾರವಾಗಿ ಚರ್ಚಿಸಬೇಕಾದ ವಿಚಾರ. ಸಹೋದರ ಸಹೋದರಿಯರೇ, ಹೀಗೆ ಏಕದೇವ ವಿಶ್ವಾಸವನ್ನು ಪ್ರತಿಪಾದಿಸುವ ಕುರ್ಆನ್, ಇನ್ನಲ್ಲದೀನ ತದಊನ ಮಿನ್ ದೂನಿಲ್ಲಾಹಿ ಲೈ ಯಖ್ಲುಕು ದುಬಾಬನ್ ವಲಬಿಜ್ತಮೌ ಲಹು ಅಂತ ಕುರ್ಆನ್ ಒಂದು ಕಡೆ ಹೇಳುತ್ತದೆ. ಒಬ್ಬ ದೇವನನ್ನು ಬಿಟ್ಟು ನೀವು ಯಾರನ್ನೆಲ್ಲ ಪೂಜಿಸುತ್ತೀರೋ ಅವರು ಈ ಜಗತ್ತಿನಲ್ಲಿ ಒಂದು ನೊಣವನ್ನು ಕೂಡ ಸೃಷ್ಟಿಸಿದ್ದಾರೆಯೇ ಅಂತ ದೇವ ಕೇಳುತ್ತಾನೆ. ನೀವು ಯಾರನ್ನೆಲ್ಲ ದೇವರು ಅಂತ ತಿಳಿದುಕೊಂಡಿದ್ದೀರೋ ಅವರು ಈ ಜಗತ್ತಿನಲ್ಲಿ ಒಂದು ನೊಣವನ್ನಾದರೂ ಸೃಷ್ಟಿಸಿದ್ದಾರೆಂಬುದಕ್ಕೆ ಯಾವುದಾದರೂ ಉದಾಹರಣೆ ಇದೆಯೇ? ಇಲ್ಲ ಮನುಷ್ಯರೇ, ನಿಮ್ಮೆಲ್ಲರನ್ನು ಒಬ್ಬ ದೇವ ಸೃಷ್ಟಿಸಿದ. ಈ ಒಬ್ಬ ದೇವನ ಬಗ್ಗೆ ಕುರ್ಆನ್ ಒಂದು ಗಣಿತಶಾಸ್ತ್ರ ಹೇಳಿಕೊಟ್ಟದ್ದಲ್ಲ, ಬದಲಾಗಿ ಒಬ್ಬ ದೇವನಲ್ಲಿ ನಿಮಗೆ ನಂಬಿಕೆ ಇಡಬೇಕು ಎಂದು ಹೇಳಿದ ಅದೇ ಕುರ್ಆನ್ ಹೇಳಿತ್ತು ಲಾ ತಸುಬ್ಬುಲ್ಲದೀನ ಯದಊನ ಮಿನ್ ದೂನಿಲ್ಲಾ. ಅದರ ಅರ್ಥವನ್ನು ಹೇಳಿದ್ದಾರೆ ನಮ್ಮ MLA ಅವರು, ಶಾಸಕರು. ಒಬ್ಬ ಜನರು ಪೂಜಿಸುತ್ತಿರುವ ಆರಾಧ್ಯರುಗಳನ್ನು ನೀವು ನಿಂದಿಸಬೇಡಿ ಅಂತ ಕುರ್ಆನ್ ಹೇಳಿತ್ತು. ಎಷ್ಟು ಮನೋಹರವಾದ ಶೈಲಿ ಅದು. ಜನರ ಆರಾಧ್ಯರುಗಳನ್ನು ನೀವು ತಿರಸ್ಕರಿಸಬಾರದು, ಜನರ ಪೂಜಾ ವಸ್ತುಗಳನ್ನು ನಿಂದಿಸಬೇಡಿ, ಅದು ಅಪರಾಧವಾಗಿದೆ. ಯಾಕೆ ದೇವವಿಶ್ವಾಸವನ್ನು ಕುರ್ಆನ್ ಕಲಿಸಿಕೊಟ್ಟದ್ದು? ದೇವವಿಶ್ವಾಸವನ್ನು ಕಲಿಸಿಕೊಡುವುದು ಅದು ಮ್ಯಾಥಮೆಟಿಕ್ಸ್ ಕಲಿಸಿಕೊಟ್ಟದ್ದಲ್ಲ, ಅದೊಂದು ಸೂತ್ರ ಹೇಳಿಕೊಟ್ಟದ್ದಲ್ಲ. ಬದಲಾಗಿ ಏಕದೇವ ವಿಶ್ವಾಸ ಅದು ನಿಮ್ಮ ಮನಸ್ಸನ್ನು ಜಗತ್ತಿನಷ್ಟು ಬೆಳೆಸ್ತದೆ. ಕೆಲವರು ಹೇಳ್ತಾ ಇರ್ತಾರೆ ಏಕದೇವ ವಿಶ್ವಾಸ ಮನುಷ್ಯನನ್ನು ಸಂಕುಚಿತ ವ್ಯಕ್ತಿಯನ್ನಾಗಿ ಮಾಡುತ್ತದೆ. ಖಂಡಿತ ಅಲ್ಲ. ನನಗೆ ಗೊತ್ತಿದೆ, ನನ್ನನ್ನು ಯಾವ ದೇವ ಸೃಷ್ಟಿಸಿದ್ದಾನೋ ನನ್ನ ಹಿಂದೂ ಸಹೋದರರನ್ನು ಅದೇ ದೇವ ಸೃಷ್ಟಿಸಿದ್ದಾನೆ. ಬೇರೊಬ್ಬ ದೇವನ ಸೃಷ್ಟಿಗಳು ನೀವು ಖಂಡಿತ ಅಲ್ಲ. ನನ್ನನ್ನು ಯಾವ ದೇವ ಸೃಷ್ಟಿಸಿದ್ದಾನೋ
ನನ್ನ ಕ್ರೈಸ್ತ ಸಹೋದರರನ್ನು ಅದೇ ದೇವ ಸೃಷ್ಟಿಸಿದ್ದಾನೆ, ಬೇರೊಬ್ಬ ದೇವರಿಲ್ಲ. ನನ್ನನ್ನು ಯಾವ ದೇವ ಸೃಷ್ಟಿಸಿದ್ದಾನೋ, ದೇವರೇ ಇಲ್ಲ ಎಂದು ಹೇಳುವವನನ್ನು ಅದೇ ದೇವ ಸೃಷ್ಟಿಸಿದ್ದಾನೆ. ಎಲ್ಲ ಪಾರ್ಟಿಗಳ, ಎಲ್ಲ ಸಂಘಟನೆಗಳ, ಎಲ್ಲ ಮನುಷ್ಯರನ್ನು ಸೃಷ್ಟಿಸಿರುವುದು ಒಬ್ಬ ದೇವನಾಗಿದ್ದರೆ ಅದರ ಅರ್ಥ ನೀವು ಒಪ್ಪಿದರೂ ಒಪ್ಪದಿದ್ದರೂ ನಿಮ್ಮ ಮಧ್ಯೆ ಇರುವ ಸಂಬಂಧ ಸಹೋದರರು ಎಂಬ ಸಂಬಂಧ ಮಾತ್ರ. ಅದರ ಆಚೆ ಯಾವ ಸಂಬಂಧ ಇದೆ? ಹಿಂದುವಾಗಲಿ, ಮುಸ್ಲಿಂ ಆಗಲಿ, ಕ್ರೈಸ್ತ ಆಗಲಿ, ಯಾವ ಪಾರ್ಟಿ ಇರಲಿ, ಯಾವ ಸಂಘಟನೆ ಇರಲಿ, ಎಲ್ಲ ಕಟ್ಟಿಕೊಂಡಿದ್ದಾರೆ ಮನುಷ್ಯ ಇರಲಿ. ಆದರೆ ನಿಮ್ಮ ಮಧ್ಯೆ ಇರುವ ಒಂದು ಸಂಬಂಧ ಇದೆಯಲ್ಲ, ಅದು ಸಹೋದರರು ಎಂಬ ಸಂಬಂಧ ಮಾತ್ರ. ಅದರಾಚೆ ಯಾವ ಸಂಬಂಧವೂ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಿಮ್ಮೆಲ್ಲರನ್ನು ಒಬ್ಬನೇ ದೇವ ಸೃಷ್ಟಿಸಿದ್ದಾನೆ. ಆದ್ದರಿಂದಲೇ ಏಕದೇವ ವಿಶ್ವಾಸ ಎಂಬುದು ಎಲ್ಲರನ್ನು ಸಹಿಸಲು, ಎಲ್ಲರನ್ನು ಪ್ರೀತಿಸಲು, ಎಲ್ಲರನ್ನು ಗೌರವಿಸಲು, ಎಲ್ಲರನ್ನು ಅಕಮಡೇಟ್ ಮಾಡಲು, ಮನುಷ್ಯನಿಗೆ ಉದಾತ್ತವಾದ ಶಿಕ್ಷಣವನ್ನು ಕೊಡುವ ಒಂದು ಸಿಸ್ಟಮ್ ಆಗಿದೆ ಈ ದೇವ ವಿಶ್ವಾಸ. ಅದು ನಿಮ್ಮಲ್ಲಿ ಆತ್ಮವಿಶ್ವಾಸವನ್ನು ಬೆಳೆಸ್ತದೆ, ಅದು ನಿಮಗೆ ಧೈರ್ಯವನ್ನು ಕೊಡುತ್ತದೆ. ದೇವ ವಿಶ್ವಾಸ ಎಲ್ಲ ಗುಲಾಮಗಿರಿಯಿಂದ, ಎಲ್ಲ ರೀತಿಯ ದಾಸ್ಯತನಗಳಿಂದ ನಿಮ್ಮನ್ನದು ತಡೆಯುತ್ತದೆ. ಮುಸ್ಲಿಮರು ದಿವಸದಲ್ಲಿ ಸುಮಾರು 90 ಸಲ ಅಲ್ಲಾಹು ಅಕ್ಬರ್ ಅಂತ ಹೇಳ್ತಾರೆ. ನಮ್ಮಲ್ಲಿ ಕೆಲವರು ಅಲ್ಲಾಹು ಅಕ್ಬರ್ ಅಂತ ಹೇಳುವಾಗ ಅದು ಅಕ್ಬರ್ ಚಕ್ರವರ್ತಿ ಹೆಸರು ಹೇಳುವುದು ಅಂತ ಕೆಲವರು ತಿಳಿದವರಿದ್ದಾರೆ. ಅಲ್ಲಾಹು ಅಕ್ಬರ್ ಅಂದರೆ ಒಬ್ಬರು DC ಭಾಷಣ ಮಾಡಿದ್ರು ಕೇರಳದಲ್ಲಿ. ಮುಸ್ಲಿಮರು ಕೋಮುವಾದಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಅವರ ಅಕ್ಬರ್ ಚಕ್ರವರ್ತಿಯ ಹೆಸರನ್ನು ದಿನದಲ್ಲಿ 5 ಸಲ ಮಸೀದಿಯಲ್ಲಿ ಕೂಗ್ತಾರೆ ಅಂತ. ಅಕ್ಬರ್ ಚಕ್ರವರ್ತಿ ಬಹಳ ಸಹಿಷ್ಣುತೆಯ ರಾಜನಾಗಿದ್ದ. ನೋಡಿ, ಅಕ್ಬರ್ ಚಕ್ರವರ್ತಿ ಹೆಸರು ಹೇಳುವುದಲ್ಲ, ಅಲ್ಲಾಹು ಅಕ್ಬರ್ ಅಂದರೆ ದೇವರು ದೊಡ್ಡವನು. ದೇವರು ದೊಡ್ಡವನೆಂದರೇನು? ದೇವರು ದೊಡ್ಡವನೆಂದರೆ ದಿನದಲ್ಲಿ ನಮಾಜಿನಲ್ಲಿ, ಆಜಾನ್ನಲ್ಲಿ ಮುಸ್ಲಿಮರು ಸುಮಾರು 90ಕ್ಕಿಂತ ಹೆಚ್ಚು ಸಲ ಅಲ್ಲಾಹು ಅಕ್ಬರ್ ಎಂದು ಹೇಳುವ ಮೂಲಕ, ದೇವರು ದೊಡ್ಡವನು ಎಂದು ಹೇಳುವ ಮೂಲಕ ನೀವು ಸಣ್ಣವರು, ನೀವು ಸಣ್ಣವರು ಅಂತ ನೆನಪಿಸುವುದು. ನೀವು ಯಾರು ದೊಡ್ಡವರಲ್ಲ. ಅಧಿಕಾರ ಇರಬಹುದು ನಿಮ್ಮ ಕೈಯಲ್ಲಿ, ಸಂಪತ್ತಿರಬಹುದು ನಿಮ್ಮ ಕೈಯಲ್ಲಿ, ನಿಮಗೆ ಲಕ್ಷಗಟ್ಟಲೆ ಅಭಿಮಾನಿಗಳಿರಬಹುದು, ಆದರೆ ನೀವೆಲ್ಲ ಬಹಳ ಸಣ್ಣವರು, ಬಹಳ ಸಣ್ಣವರು. ನೀವು ಯಾರು ದೊಡ್ಡವರಲ್ಲ. ಎಲ್ಲ ರೀತಿಯ ಅಹಂಕಾರಗಳಿಂದ ಮನುಷ್ಯನನ್ನು ತಡೆಯುವ, ಮನುಷ್ಯನನ್ನು ತಡೆದು ನಿಲ್ಲಿಸುವ ಒಂದು ವಿಶ್ವಾಸವಾಗಿದೆ ಅಲ್ಲಾಹು ಅಕ್ಬರ್. ನಿಮ್ಮನ್ನು ಸೃಷ್ಟಿಸಿದ ಒಬ್ಬ ದೇವನಿದ್ದಾನೆ, ಅವನು ಮಾತ್ರ ದೊಡ್ಡವನು. ಅವನೆದುರಿನಲ್ಲಿ ನೀವೆಲ್ಲ ಬಹಳ ಸಣ್ಣವರು. ಈ ವಿನಯಶೀಲತೆ, ಈ ವಿನಯಶೀಲತೆ, ಈ ಪಾವಿತ್ರತೆ, ಇದು ಈ ದೇವ ವಿಶ್ವಾಸ ಮನುಷ್ಯನಲ್ಲಿ ಬೆಳೆಸ್ತದೆ. ನಾನು ಮುಗಿಸ್ತಾ ಇದ್ದೇನೆ. ಖಲೀಫಾ ಉಮರ್ ಅಂತ ಒಬ್ಬ ಚಕ್ರವರ್ತಿ ಇದ್ದರು. ಅವರ ಕಾಲದಲ್ಲಿ ಹಾಲು ಮೇಯಿಸ ಒಬ್ಬ ತಾಯಿ ಮತ್ತೊಬ್ಬಳ ಮಗಳ ಮಧ್ಯೆ ಒಂದು ಸಂಭಾಷಣೆ ನಡೆಯುತ್ತದೆ. ಎಲ್ಲೋ ಅವರು ತನ್ನ ನಾಡನ್ನು ಸುತ್ತಾಡ್ತಾ ಇದ್ದರು ತನ್ನ ಆಡಳಿತ ಕಾಲದಲ್ಲಿ. ತಾಯಿ ಮತ್ತು ಮಗಳ ಮಧ್ಯೆ ಒಂದು ಚರ್ಚೆ ನಡೆಯುತ್ತಾ ಇದೆ. ಎಲ್ಲೋ ರಾತ್ರಿ, ಎಲ್ಲೋ ಪರ್ವತದ ತಪ್ಪಲಿನಲ್ಲಿ ಒಂಟೆಯ ಹಾಲು ಕರೆದು ಅದರಿಂದ ಬದುಕುವ ಕುಟುಂಬ ಅದು. ಮಗಳು ಹೇಳ್ತಾ ಇದ್ದಾಳೆ, ಅಮ್ಮ ಹಾಲು ಕಡಿಮೆ ಸಿಕ್ಕಿದೆ, ಹಾಲು ಬಹಳ ಕಡಿಮೆ ಸಿಕ್ಕಿದೆ ಅಮ್ಮ, ನಾಳೆ ಎಲ್ಲಿಂದ ರೇಷನ್ ತರುವುದು? ಅಮ್ಮ ಹೇಳಿದ್ದಳು, ಮಗಳೇ ಸ್ವಲ್ಪ ನೀರು ಸೇರಿಸು ಮಗಳೇ, ಹಾಲಿಗೆ ಸ್ವಲ್ಪ ನೀರು ಸೇರಿಸಿ ಮಾರಾಟ ಮಾಡು. ಮಗಳು ಹೇಳಿದ್ದಳು, ಇಲ್ಲ, ಅದು ಖಲೀಫಾ ಉಮರ್ರ ಆಡಳಿತದಲ್ಲಿ ನಿಷಿದ್ಧ. ಆ ಸಾಮ್ರಾಜ್ಯದಲ್ಲಿ ಮೋಸ ಮಾಡುವ, ವ್ಯಾಪಾರದಲ್ಲಿ ಮೋಸ ಮಾಡುವುದು ನಿಷಿದ್ಧ ಅಂತ ಹೇಳಿದೆ ಕುರ್ಆನ್. ನಿಷಿದ್ಧ, ನಿಷಿದ್ಧ, ಅದು ಮಾಡಬೇಡಿ. ಆದ್ದರಿಂದ ಹಾಲಿಗೆ ನೀರು ಸೇರಿಸುವುದು ನಿಷಿದ್ಧ ಅಂತ ಈ ರಾಜ್ಯದಲ್ಲಿ, ನಮ್ಮ ಈ ಆಡಳಿತದಲ್ಲಿ ಕಾನೂನಿದೆ ಅಲ್ಲ ಅಂತ ಹೇಳ್ತಾಳೆ ಮಗಳು. ಅಮ್ಮ ಹೇಳಿದ್ದಳು, ಮಗಳೇ ನೀನು ಹಾಲಿಗೆ ಸ್ವಲ್ಪ ನೀರು ಸೇರಿಸಿದರೆ ಅದೆಲ್ಲಿ ಚಕ್ರವರ್ತಿಗೆ ಗೊತ್ತಾಗ್ತದೆ, ಅದು ಈ ರಾತ್ರಿ ಸಮಯದಲ್ಲಿ. ಮಗಳೊಂದು ಉತ್ತರ ಕೊಡುತ್ತಾಳೆ. ನಾನು ಹೇಳ್ತಾ ಇದ್ದೇನೆ, ಅವಳು ಯಾವ ಯೂನಿವರ್ಸಿಟಿಯಲ್ಲೂ ಕಲ್ತವಳಲ್ಲ, ಅವಳು ಯಾವ ಬಿರುದಿರುವ ಹೆಣ್ಣು ಮಗಳು ಆಗಿರಲಿಲ್ಲ, ಒಬ್ಬ ಸಾಮಾನ್ಯ ಹೆಣ್ಣು ಮಗಳು. ಅವಳು ತನ್ನ ಅಮ್ಮನಿಗೆ ಕೊಡುವ ಒಂದು ಉತ್ತರ ಇದೆಯಲ್ಲ, ನಾವೆಲ್ಲ ಎದೆಯ ಮೇಲೆ ಬರೆದಿಡಬೇಕಾದ ಉತ್ತರ ಅದು. ಅಮ್ಮ, ಹಾಲಿಗೆ ನೀರು ಸೇರಿಸಿ ಮೋಸ ಮಾಡಿದರೆ ಅದು ಈ ಸಾಮ್ರಾಜ್ಯದ ಚಕ್ರವರ್ತಿಗೆ ಗೊತ್ತಾಗದಿದ್ದರೂ ನನ್ನನ್ನು, ನಿನ್ನನ್ನು, ಈ ಚಕ್ರವರ್ತಿಯನ್ನು ಸೃಷ್ಟಿಸಿದ ಒಬ್ಬ ದೇವನಿಲ್ಲವೇ ಅವನಿಗೆ ಗೊತ್ತಾಗುವುದಿಲ್ಲವೇ ಅಂತ ಕೇಳುತ್ತಾರೆ. ಈ ದೇವ ವಿಶ್ವಾಸ ನಮ್ಮಲ್ಲಿ ಬೆಳೆದು ಬರುವುದಾದರೆ, ನನ್ನನ್ನು ಪ್ರಶ್ನಿಸುವವರು ಯಾರೂ ಇಲ್ಲ ಅಂತ ಮನುಷ್ಯ ತಿಳ್ಕೊಂಡಾಗ ಅವ ಖಂಡಿತ ಧಿಕ್ಕಾರಿಯಾಗ್ತಾನೆ, ಅವ ಅಹಂಕಾರಿಯಾಗ್ತಾನೆ, ಅವ ಕೋಮುವಾದಿ, ಭಯೋತ್ಪಾದಕ ಯಾವುದು ಆಗ್ತಾನೆ. ನನ್ನನ್ನು ಪ್ರಶ್ನಿಸುವವರು ಯಾರೂ ಇಲ್ಲ ಅಂತ ತಿಳ್ಕೊಂಡಾಗ, ನನ್ನನ್ನು ನೋಡುವ ಒಬ್ಬ ದೇವನಿದ್ದಾನೆ, ನನ್ನನ್ನು ಸೃಷ್ಟಿಸಿರುವ ನನ್ನ ಒಬ್ಬ ಯಜಮಾನ, ಯಾರ ಕಣ್ಣಿನಿಂದ ತಪ್ಪಿಸಿದರೂ ನನ್ನ ದೇವನ ಕಣ್ಣಿನಿಂದ ತಪ್ಪಿಸಲು ಸಾಧ್ಯವೇ ಎಂಬ ಹೃದಯದ ಅಂತರಾಳದ ವಿಶ್ವಾಸ, ಅದು ನಿಮ್ಮನ್ನು ಪರಿಶುದ್ಧರನ್ನಾಗಿ ಮಾಡುತ್ತದೆ.
ಆದ್ದರಿಂದಲೇ ಕುರ್ಆನ್ ಅದರ ಪುಟ ಪುಟಗಳಲ್ಲಿ ದೇವ ವಿಶ್ವಾಸದ ಬಗ್ಗೆ ಹೇಳುವಾಗ ಮನುಷ್ಯ ಈ ವಿಶ್ವಾಸದಲ್ಲಿ ತನ್ನ ಬದುಕನ್ನು ರೂಪಿಸಿಕೊಳ್ಬೇಕು. ಅಸೂಯೆ ಇಲ್ಲದ, ಕಲಹಗಳಿಲ್ಲದ, ಸಂಘರ್ಷಗಳಿಲ್ಲದ, ಅಸೂಯೆ ಇಲ್ಲದ, ಸಂಘರ್ಷ, ಜನರ ಮಧ್ಯೆ ಕೆಟ್ಟ ಭಾವನೆಗಳಿಲ್ಲದ, ಎಲ್ಲರನ್ನೂ ಪ್ರೀತಿಸುವ, ಎಲ್ಲರನ್ನೂ ಗೌರವಿಸುವ, ಎಲ್ಲವನ್ನು ರಚನಾತ್ಮಕವಾಗಿ ನೋಡುವ, ಬದುಕಿನಲ್ಲಿ ಪಾವಿತ್ರತೆಯನ್ನು ಕಾಪಾಡಿಕೊಳ್ಳುವ ಉದಾತ್ತವಾದ ಬದುಕು ನಿಮ್ಮದಾಗಬೇಕು. ಆ ಬದುಕನ್ನು ಕಟ್ಟಿಕೊಳ್ಳಬೇಕು ಎಂಬ ಕಾರಣಕ್ಕೆ ಕುರ್ಆನ್ನಲ್ಲಿ ದೇವ ವಿಶ್ವಾಸವನ್ನು ಪ್ರತಿಪಾದಿಸಲಾಗಿದೆ.